ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಮಾಡೋಕ್ಕಾಗಲ್ಲ. ಸೊ ಹೇಗೆ ಮಾಡ್ಬೋದು ಹಾಗಾದರೆ ರಂಗಧಾಮ ಅವರೇ? ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ಏನಂತಂದರೆ ಸರ್, ಜಸ್ಟ್ ಚೇಂಜ್ ಯುವರ್ ಮೈಂಡ್ ಸೆಟ್. ನೀವು ಏನೇನು ಪ್ರಾಡಕ್ಟ್ಸ್ ಮೇಲೆ ಖರ್ಚು ಮಾಡ್ತಿದ್ದೀರಾ ಆ ಕಂಪ್ನೀಸ್ ಬಗ್ಗೆ ಯೋಚನೆ ಮಾಡಿ. HAL ಕಂಪ್ನಿದಲ್ಲಿ ನಿಯರ್ಲಿ 25,000 ಪೀಪಲ್ ವರ್ಕ್ ಮಾಡ್ತಿದ್ದಾರೆ, ಎಂಪ್ಲಾಯೀಸ್. ಅದರಲ್ಲಿ ಎಷ್ಟು ಜನ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ? ಓಕೆ. ಕಾಮನ್ ಪರ್ಸನು, ನಾರ್ಮಲ್ ಪರ್ಸನು ಜಸ್ಟ್ ಕನ್ಸಂಪ್ಷನ್ ಬಗ್ಗೆ ಥಿಂಕ್ ಮಾಡ್ತಾರೆ, ಕರೆಕ್ಟ್. ಖರ್ಚು ಬಗ್ಗೆ ಥಿಂಕ್ ಮಾಡ್ತಾರೆ. ಅಷ್ಟು ಖರ್ಚು ಆಗ್ತಾಯಿದೆ, ಇಷ್ಟು ಖರ್ಚು ಆಗ್ತಾಯಿದೆ, ಅದು ತಗೋಬೇಕು, ಇದು ತಗೋಬೇಕಂತ. ಬಿಸ್ನೆಸ್ ಪರ್ಸನ್, ಬಿಸ್ನೆಸ್ ಮ್ಯಾನ್ ಏನು ಥಿಂಕ್ ಮಾಡಿದ್ರೆ ಅದರಿಂದ ನನಗೆ ಏನು ಅಡ್ವಾಂಟೇಜ್ ಆಗುತ್ತೆ. ಕರೆಕ್ಟ್. ಟ್ರಂಪ್ ಕಾಲದಲ್ಲಿ ಬಿದ್ದಿದೆ ಅಂತ ಅನ್ಕೊಳ್ಳಿ. ಹೌದು. ಈಗ ಏನು ಮಾಡಬೇಕು ಒಬ್ಬ ವ್ಯಕ್ತಿ? ಅಂದರೆ ನಿಮ್ಗೆ ಸ್ಯಾಲ್ರಿ ಹೈಕ್ ಆಗ್ತಾ ಇದೆ ಅಂದರೆ ಕಂಪ್ನಿ ಪ್ರಾಫಿಟ್ ಮಾಡ್ತಿದೆ. ಎಸ್. ಕಂಪ್ನಿ ಪ್ರಾಫಿಟ್ ಆಗ್ತಾ ಇದೆ ಅಂದರೆ ಕಂಪ್ನಿ ಶೇರ್ ಏನಾಗುತ್ತೆ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನೆ ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿದೆ, ನಾವು ದುಡ್ಡಿನ ಬಗ್ಗೆ, ಜೀವನಕ್ಕೆ ಬೇಕಾದ ಹಣಕಾಸು ಪ್ಲಾನಿಂಗ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರಗಳು ಮಾತಾಡ್ತೀವಿ. ಇವತ್ತು ನಮ್ಮ ಜೊತೆಗೆ ಮಾತಾಡೋಕ್ಕೆ ಜಾಯ್ನ್ ಆಗಿದ್ದಾರೆ TD ಅಕಾಡೆಮಿಯ ಅದರ ಯಲಹಂಕ ಬ್ರಾಂಚ್ನ ಮುಖ್ಯಸ್ಥರಾಗಿರುವಂಥ ರಂಗಧಾಮ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ರಂಗಧಾಮ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ. ಸೊ TD ಅಕಾಡೆಮಿಯ 10ನೇ ಬ್ರಾಂಚ್ ಇತ್ತೀಚೆಗೆ ಶುರುವಾಗಿರೋದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಎಲೆಕ್ಟ್ರಾನಿಕ್ ಸಿಟಿಯ ಬ್ರಾಂಚ್ನ ಮುಖ್ಯಸ್ಥರಾಗಿರುವ ಶರತ್ ಅವ್ರ ಜೊತೆಗೆ ನಾನು ಇದಕ್ಕಿಂತ ಮುಂಚೆ 3 ವಿಡಿಯೋಗಳನ್ನ ಮಾಡಿದ್ದೀನಿ. ಆಸಕ್ತರು ದಯವಿಟ್ಟು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಮಾಡಿರುವಂಥದ್ದು ಭಾಳ ಒಳ್ಳೆಯ ವಿಡಿಯೋಗಳನ್ನ ಮಾಡಿದ್ದೀವಿ, ದಯವಿಟ್ಟು ನೋಡಿ. ಇನ್ನು ಇವತ್ತು ರಂಗಧಾಮ ಅವ್ರ ಜೊತೆಗೆ ನಾವು ಮಾತಾಡ್ತಿರುವಂಥದ್ದು ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ 90% ಜನ ಮಾಡೋಕ್ಕೆ ಹೋಗಲ್ಲ, ಮಾಡೋಕ್ಕೆ ಆಗಲ್ಲ. ಯಾಕೆ ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು, ನಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡು, ಅಥವಾ ನಮ್ಮ ಧೈರ್ಯ ನಮ್ಮ ರಿಸ್ಕ್ ಅಪಿಟೈಟ್ ಅಂತಾರಲ್ಲ, ಅದು ಈ ಥರ ಸುಮಾರು ಇರ್ತವೆ. ಆದರೆ ರಂಗಧಾಮ ಅವರು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಿಸ್ನೆಸ್ ಮಾಡ್ಬೋದು ಅಂತ. ಅದನ್ನು ಹೇಗೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಸೊ ನಮಸ್ಕಾರ, ನನ್ನ ಹೆಸರು ರಂಗಧಾಮ ಅಂತ ಹೇಳಿ TD ಅಕಾಡೆಮಿದಲ್ಲಿರುವ ಮೊದಲನೇ ಬ್ರಾಂಚು ಯಲಹಂಕ ಬ್ರಾಂಚ್ಗೆ ಬ್ರಾಂಚ್ ಹೆಡ್ ಆಗಿದ್ದೀನಿ. ನನ್ನ ಬಗ್ಗೆ ಹೇಳಬೇಕಾದ್ರೆ, ನಾನು ಆ್ಯಕ್ಚುಲಿ ಐ ಆಮ್ ಫ್ರಮ್ ಆಂಧ್ರ, ಪಕ್ಕದಲ್ಲಿರುವ ಸ್ಟೇಟಲ್ಲಿ. ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ 2019. ಅದಾದಮೇಲೆ ITದಲ್ಲಿ ಕೆಲಸ ಮಾಡ್ತಿದ್ದೆ. ಐ ವರ್ಕ್ ಫಾರ್ 2 years. ಅದಾದಮೇಲೆ 2022 ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಪರಿಚಯ ಆಯಿತು. ಸೊ ಏನೋ ಒಂದು ರಿಸರ್ಚ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 6 to 7 months ರಿಸರ್ಚ್ ಮಾಡಿದೆ. ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಇದರಲ್ಲಿ ಒಂದು ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು ಅಂತ. ಅಂದರೆ ನಾನು ಚೈಲ್ಡ್ಹುಡ್ಡಿಂದ ಒಂದು ಡಿಫ್ರೆಂಟ್ ಏನಾದರೂ ಮಾಡಬೇಕು, ಓನ್ಲಿ 9 to 5 ಜಾಬ್ ಮಾಡಬಾರ್ದು ಅಂತ ಒಂದು ಮೈಂಡ್ ಸೆಟ್ ಇತ್ತು. ಸೊ ಹಂಗಾಗಿ ಇದು ಪರಿಚಯ ಆಯಿತು. ಆಲ್ಮೋಸ್ಟ್ ಒಂದು ರಿಸರ್ಚ್ ಆದಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂತು, ಓಕೆ ಇದರಲ್ಲಿ ಕೆರಿಯರ್ ಬಿಲ್ಡ್ ಮಾಡ್ಕೊಂಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ನಿಯರ್ಲಿ 4 years ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ TD ಅಕಾಡೆಮಿಗೆ ಬಂದಿರೋದು 2024 ಜಾಯ್ನ್ ಆಗಿದ್ದೆ. ಸೊ 2 years ಎಕ್ಸ್ಪೀರಿಯನ್ಸ್ ಇದೆ TD ಅಕಾಡೆಮಿದಲ್ಲಿ. ಸೊ ಟ್ರೈನರ್ ಆಗಿ ಜಾಯ್ನ್ ಆಗಿದ್ದೆ. ಅದಾದಮೇಲೆ ನನ್ನ ಟ್ರೈನಿಂಗ್ ಸ್ಕಿಲ್ಸ್ ಆಗಿಬಿಟ್ಟು, ನನ್ನ ಟ್ರೈನಿಂಗ್ ಸ್ಕಿಲ್ಸು ಮತ್ತು ನನ್ನ ಪ್ಯಾಷನ್ ನೋಡಿಬಿಟ್ಟು ಮನೋಜ್ ಸರ್ ಬ್ರಾಂಚ್ ಹೆಡ್ ಮಾಡಿದರು. ಅದು ನನಗೆ ಅಂದರೆ ಒಳ್ಳೇದಾಯಿತು ಅಂತ ನಾನು ಥಿಂಕ್ ಮಾಡ್ತೀನಿ. ಒನ್ ಆಫ್ ದಿ ಬೆಸ್ಟ್ ಆಪರ್ಚುನಿಟೀಸ್. ಯಾಕಂದರೆ ಈಗ ತುಂಬ ಜನ ನೋಡ್ತಿರ್ತಾರೆ, ಯಾಕೆ ಇವರು ಈ ಥರ ಮಾಡ್ತಾರೆ, ಮನೋಜ್ ಸರ್ ಯಾಕೆ ಈ ಥರ ಮಾಡ್ತಾರೆ ಅಂತ. ಅದೇ ಒಂದು ಪ್ಯಾಷನ್, ನಮ್ಮ ಹತ್ರ ಇರೋ ನಾಲೆಜ್ನ ಶೇರ್ ಮಾಡೋದು ಒಂದು ಪ್ಯಾಷನ್. ಸೊ ಅದೇ ಪ್ಯಾಷನಿಂದ ನಾನು ಟೀಚಿಂಗ್ ಮಾಡ್ತಿದ್ದೀನಿ, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ. ಸೊ ಇಷ್ಟು ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಏನಕ್ಕಂತಂದರೆ ಇಷ್ಟು ನಾಲೆಜ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ 2024 ಕೂಡ ನನಗೆ ಕನ್ನಡ ಬರ್ತಿರ್ಲಿಲ್ಲ. ಸೊ ನೀಟಾಗಿ ಸ್ಲೋವಾಗಿ ಕಲ್ತ್ಕೊಂಡು ಮಾಡ್ತಾಯಿದ್ದೆ. ಒಂದು 6 months ಆದಮೇಲೆ ನನಗೆ ಒಂದು ಫೀಡ್ಬ್ಯಾಕ್ ಬಂತು. ಲೈಕ್ ನಮ್ಮ ಹತ್ರ ಕಲ್ತ್ಕೊಂಡಿರೋ ಸ್ಟೂಡೆಂಟ್ಸ್ ನನಗೆ ದೊಡ್ಡವರು, ಆ್ಯಕ್ಚುಲಿ ಅವರು ಬಿಸ್ನೆಸ್ ಮೆನ್ನು, ಎಂಪ್ಲಾಯೀಸ್, ನೀವು ಹೇಳ್ಕೊಟ್ಟು ನಂಗೆ ತುಂಬ ಹೆಲ್ಪ್ ಆಗಿದೆ, ದುಡ್ಡು ಅರ್ನ್ ಮಾಡಿದೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅವ್ರಿಗೆ ಬಂದಿರೋ ಕಾನ್ಫಿಡೆನ್ಸ್ ನನ್ನ ಹತ್ರ ಹೇಳಿದರು. ಅದು ನನಗೆ ಒಂದು ಬೂಸ್ಟಪ್ ಆಯಿತು.
ಲೈಕ್ ಒಂದು ಮೋಟಿವೇಶನ್ ಥರ ಆಯಿತು, ಇನ್ಸ್ಪಿರೇಷನ್ ಆಯಿತು. ಅದಕ್ಕೆ ಮನೋಜ್ ಸರ್ ಯಾವ ಥರ ಹೇಳ್ಕೊಡ್ತಾ ಇರ್ತಾರೆ, ಎಲ್ಲರೂ ನೋಡಿರ್ತಾರೆ, ಮನೋಜ್ ಸರ್ ವೀಡಿಯೋಸ್ ಎಲ್ಲ ನೋಡಿರ್ತಾರೆ, ಕ್ಲಾಸಸ್ ಅಟೆಂಡ್ ಆಗಿರ್ತಾರೆ. ಸೊ ಅವ್ರ ಥರ ನಾನು ಹೇಳ್ಕೊಡ್ಬೇಕು ಅಂತ ಒಂದು ಇಂಟೆನ್ಷನ್ ಆ ಥರನೇ ಹೇಳ್ಕೊಡ್ತಿದ್ದೀನಿ. ಸೊ ಹಾಗೆ ಅವರ ಕರಿಯರ್ನಲ್ಲಿ ಈಗ ಅವರು ಬ್ರಾಂಚ್ ಹೆಡ್ ಆಗಿ 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಟಾಪಿಕ್ ನಾವು ಮಾತಾಡ್ತಾ ಇರೋದಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಮಾಡೋಕ್ಕಾಗಲ್ಲ. ಸೊ ಹೇಗೆ ಮಾಡ್ಬೋದು ಹಾಗಾದರೆ ರಂಗಧಾಮ ಅವರೇ? ಎಸ್ ಸರ್, ಫಸ್ಟ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇದು ತುಂಬ ಕಷ್ಟ, ಇದು ಗ್ಯಾಮ್ಲಿಂಗು, ಇದು ತುಂಬ ನಾಲೆಡ್ಜ್ ಇರಬೇಕು ಅಂತ ಎಲ್ಲರೂ ಯೋಚನೆ ಮಾಡಿಬಿಟ್ಟು ಸ್ಟಾಪ್ ಮಾಡ್ತಿರ್ತಾರೆ. ಸೊ ಅದು ಕೂಡ ಈಗ ಬಿದ್ದಿರೋದ್ರಿಂದ ಇನ್ನೂ ಸ್ವಲ್ಪ ಆ ಥರ ಭಯ ಜಾಸ್ತಿ ಆಗಿರುತ್ತೆ. ಕರೆಕ್ಟ್. ಸೊ ಈ ವಿಡಿಯೋದಲ್ಲಿ ನಾನು ಏನಂತ ಹೇಳ್ಬೇಕಂತಿದ್ದೀನಿ ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಅಥವಾ ಇನ್ವೆಸ್ಟ್ ಮಾಡೋದು, ಇಲ್ಲಾಂದರೆ ನೀವು ಓನಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ತುಂಬ ಈಸಿ ಅಂತ ನಾನು ತೋರಿಸೋಣ ಅಂತ ಬಂದಿದ್ದೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ನೀವು ಒಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ ಆಗಿದ್ದರೆ, ಒಬ್ಬರು ಕಾಮನ್ ಪರ್ಸನ್ ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಈಗ ನನಗೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇತ್ತು. ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಒಪ್ಪಲ್ಲ, ಯಾರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಮಾಡಿ ಅಂತ ಎಂಟರ್ಟೈನ್ ಮಾಡಲ್ಲ. ಇನ್ನೊಂದೇಂದರೆ ಫಿನಾನ್ಸ್ ಪ್ರಾಬ್ಲಮ್, ದುಡ್ಡಿದ್ರೆ ಐಡಿಯಾ ಇರಲ್ಲ. ಈಗಿರೋ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬಿಸ್ನೆಸ್ ಮಾಡೋದನ್ನೋದು ತುಂಬ ಕಷ್ಟ. ಈಗ ನಾವು ಹೆಂಗೆ ಅದನ್ನು ಓವರ್ಕಮ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಐ ಸ್ಟಾರ್ಟ್ ಫ್ರಮ್ ಒಂದು ಇಂಡಸ್ಟ್ರಿ, ಏನಂದರೆ ಟೆಕ್ಸ್ಟೈಲ್. ಏನು ಸಿಂಪಲ್ ಸರ್, ಈಗ ನಾವು ಬಟ್ಟೆ ಹಾಕ್ಕೊತೀವಿ, ಮದುವೆಗೆ ಒಂಥರ ಬಟ್ಟೆ ಹಾಕ್ಕೊತೀವಿ, ಏನಾದರೂ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂಥರ ಬಟ್ಟೆ ಹಾಕ್ಕೊತೀವಿ, ಮನೇಲಿದ್ದರೆ ಒಂಥರ ಬಟ್ಟೆ ಹಾಕ್ಕೊತೀವಿ, ಅಂದರೆ ಖರ್ಚು ಮಾಡ್ತಾ ಇದ್ವಿ. ಇದು ಬಿಸ್ನೆಸ್, ಟೆಕ್ಸ್ಟೈಲ್ ಅನ್ನೋದು ಒಂದು ಬಿಸ್ನೆಸ್ಸು. ಈಗ ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ತುಂಬ ಫ್ಯಾಕ್ಟ್ರೀಸ್ ಇದ್ದಾವೆ, ಕರೆಕ್ಟಾ? ಅಂಡ್ ರಿಟೇಲ್ ಕಂಪನೀಸು, ರಿಟೇಲ್ ಶಾಪ್ಸ್ ತುಂಬ ಇದ್ದಾವೆ. ಇವಾಗ ನಾವು ನೋಡಿದ್ರೆ ಲಾಸ್ಟ್ ಒಂದು 2 to 3 ಇಯರ್ಸಿಂದ ನೋಡಿದ್ರೆ ಎವ್ರಿ ಸ್ಟ್ರೀಟ್ಗೆ ಒಂದು 4 to 5 ಶಾಪ್ಸ್ ಇರ್ತವೆ. ಅಂದರೆ ಇದು ಒಂದು ಬಿಗ್ ಬಿಸ್ನೆಸ್. ನಾವು ಶಾಪಿಂಗ್ ಮಾಡ್ತಾ ಇರ್ತೀವಿ, ಅದು ಒಂದೇ ನಮ್ಗೆ ಗೊತ್ತು. ಇನ್ ದ ಅದರ್ ಹ್ಯಾಂಡ್ ನೀವು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಏನಂದರೆ ಆ ಬಿಸ್ನೆಸ್ ಮಾಡ್ತಿದ್ದಾರೆ, ಆ ಬಿಸ್ನೆಸ್ ಗ್ರೋ ಆಗ್ತಿದೆ, ನೀವು ಅದರಿಂದ ಹೆಂಗೆ ಅಡ್ವಾಂಟೇಜ್ ತಗೋಬೋದು. ನೀವು ಅದು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವು ಒಂದು 10 years ಬ್ಯಾಕ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಒಂದು ಬಟ್ಟೆ ಶಾಪ್ ಅಥವಾ ಏನಾದರೂ ಸ್ಟಾರ್ಟ್ ಮಾಡಿದರೆ ಎಷ್ಟು ದುಡ್ಡು ಬರ್ತಾಯಿತ್ತು ನಿಮ್ಗೆ ಅದು ಆಗಲ್ಲ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋಗಿ ನೀವು ಆ್ಯಕ್ಟಿವ್ಲಿ ಕೆಲಸ ಮಾಡಬೇಕು, ಮೇಂಟೆನೆನ್ಸ್ ಇರುತ್ತೆ. ದೊಡ್ಡ ಶಾಪ್ ಆದರೆ ಏನೋ ಎಂಪ್ಲಾಯ್ಸ್ ಇರ್ತಾರೆ, ಸ್ಯಾಲ್ರೀಸ್ ಕೊಡಬೇಕು, ಇದೆಲ್ಲ ರಿಸ್ಕು. ನೀವೇನು ಮಾಡ್ಬೋದು ಅಂತಂದರೆ, ಆ ಟೆಕ್ಸ್ಟೈಲ್ಸ್ ಕಂಪನೀಸ್ ಇರ್ತವೆ, ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನೀಸ್ ಅಥವಾ ಫ್ಯಾಕ್ಟ್ರೀಸ್ ಇರ್ತವೆ, ಆ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಗೋರ್ಧನ್ ಟೆಕ್ಸ್ಟೈಲ್ಸ್ ಅಂತ ಒಂದಿರುತ್ತೆ, ನೆಕ್ಸ್ಟು KPR ಮಿಲ್ಸ್ ಅಂತ ಇರುತ್ತೆ. ಇದು ಕಂಪ್ನೀಸು. ಈ ಕಂಪ್ನೀಸು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾವೆ. ನಾವು ಈ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಹೆಂಗೆ ಅಂತಂದರೆ, ಆ ಕಂಪ್ನಿ ಶೇರ್ಸ್ ಇರ್ತವೆ, ಆ ಶೇರ್ಸ್ ಪರ್ಚೇಸ್ ಮಾಡ್ಕೊಂಡು ಸುಮ್ಮನೆ ಇರೋದಷ್ಟೇ. ಇನ್ನು ರಿಟೇಲ್ ಕಂಪ್ನೀಸ್ ನೋಡಿದ್ರೆ ಟ್ರೆಂಟ್ ಅಂತ ಒಂದು ಕಂಪ್ನಿ ಇರುತ್ತೆ, ಎಲ್ಲರೂ ಶಾಪಿಂಗ್ ಮಾಡಿರ್ತೀವಿ. ನೀವು ಟ್ರೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಟ್ರೆಂಟ್ ಟಾಟಾದ ನಾವು ನೋಡಿರ್ತೀವಲ್ವ, ಟ್ರೆಂಟ್ ಅನ್ನೋದು ಒಂದು ಕಂಪ್ನಿ, ಹೌದಾ? ನಾವು ಶಾಪಿಂಗ್ ಮಾಡ್ತಾ ಇರ್ತೀವಿ. ಆ ಟ್ರೆಂಟ್ ಕಂಪ್ನಿ ಶೇರ್ ಪ್ರೈಸ್ ಇದ್ದಾವೆ, ಆ ಶೇರ್ಸ್ನ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ಳೋದು. ಅಂದರೆ ಸಿಂಪಲ್, ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ, ನಿಮ್ಗೆ ಆಗ್ತಿಲ್ಲ, ದುಡ್ಡಿಲ್ಲ, ಐಡಿಯಾ ಇಲ್ಲ, ಇಲ್ಲಾಂದರೆ ಎರಡೂ ಇಲ್ಲ. ಆಲ್ರೆಡಿ ಅದೇ ಬಿಸ್ನೆಸ್ ಯಾರೊಬ್ರು ಮಾಡ್ತಾ ಇರ್ತಾರೆ, ಸಕ್ಸಸ್ ಆಗಿರ್ತಾರೆ. ನಿಮ್ಮ ದುಡ್ಡಿಗೂ ಅವ್ರು ಕೊಟ್ಬಿಡಿ, ಅಂದರೆ ಅವ್ರ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ. ಇದೇ ಸ್ಟಾಕ್ ಮಾರ್ಕೆಟ್. ಸೊ ಇದು ನೋಡುವಂಥ ದೃಷ್ಟಿಕೋನ ಹೇಗೆ ಅಂತಂದರೆ, ಈಗ ನೋಡಿ, ಬಟ್ಟೆಗಳನ್ನಂತೂ ತೊಗೊಳ್ಳೇಬೇಕಾ, ಬಟ್ಟೆ ಇಲ್ಲದೇನೋ ಬರೋಕ್ಕಾಗಲ್ಲ. ಈಗಂತೂ ನಾವು ಪ್ರತಿಯೊಂದು ಅಕೇಷನ್ಗೂ ಬಟ್ಟೆ ತೊಗೋತೀವಿ, ಪ್ರತಿಯೊಂದು ಹೊಸದೇನೋ ಡಿಸೈನು, ಹೊಸ ಸ್ಟೈಲ್ ಬಂದರೆ ಅದನ್ನು ಕೂಡ ನಾವು ತೊಗೊಳ್ತೀವಿ. ಆದರೆ ಅಂದರೆ ಅರ್ಥ ಏನು ಅಂದರೆ, ನಿಮಗೆ ಪ್ರತಿ ತಿಂಗಳು ಬೇಕಾಗಿರುವಂಥ ಒಂದು ವಸ್ತು ಗ್ರೋ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಅದನ್ನ ಯಾರೊಬ್ಬರು ಗ್ರೋ ಮಾಡ್ತಾ ಇದ್ದಾರೆ. ನೀವು ಹೋಗಿ ಬಟ್ಟೆ ತೊಗೊಂಡು ಬರೋದು ಎಲ್ಲರೂ ಮಾಡ್ತಾರೆ, ಆದರೆ ಆ ಬಟ್ಟೆ ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡೋದಿದೆಯಲ್ಲ, ಅದು ನಿಮಗೆ ರಿಟರ್ನ್ಸ್ ತಂದು ಕೊಡುತ್ತೆ ಅನ್ನೋದು ರಂಗಧಾಮ ಅವರ ಮಾತು. ಯಾಕೆಂದರೆ ಅದು ಪ್ರತಿದಿನ ನಾವು ಈಗ ಟೂತ್ಪೇಸ್ಟು, ಉಪ್ಪು ಅಥವಾ ಕಾಯಿಪಲ್ಯ ತೊಗೊಳ್ಳೋ ಥರ ನಾವು ಬಟ್ಟೆಗಳನ್ನೂ ಕೂಡ ತೊಗೊಳ್ಳೇಬೇಕು. ಆ ದೃಷ್ಟಿಯಿಂದ ಅವ್ರು ಹೇಳ್ತಿರೋದು. ಟೆಕ್ಸ್ಟೈಲ್ಸ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. KPR ಮಿಲ್ ಅಂತ. KPR ಮಿಲ್ ಅನ್ನೋ ಸ್ಟಾಕ್ ಪ್ರೈಸು 2020 ಲೆಟ್ಸ್ ಒಂದು 6 years ಬ್ಯಾಕ್ ಸಮ್ವೇರ್ ಅರೌಂಡ್ 67 rupees ಇರೋದು. 67 rupees, ಕರೆಕ್ಟ್. ಇದು ಆಲ್ಮೋಸ್ಟ್ 1400 ಹೋಗಿತ್ತು. ನಿಯರ್ಲಿ 20 times. ಸದ್ಯಕ್ಕೆ 850 ಹತ್ರ ಇದೆ. 850. ಅಂದರೆ ಎಷ್ಟು ಟೈಮ್ಸ್ ಕೊಟ್ಟಿದೆ? ನಿಯರ್ಲಿ ನೀವು ಒಂದು 5 yearsಲ್ಲಿ 20 times ರಿಟರ್ನ್ ಕೊಟ್ಟಿದೆ. ಒಂದು 10 years ಬ್ಯಾಕ್ ನೋಡಿದ್ರೆ, 10 years ಬ್ಯಾಕು ಇದು ಆಲ್ಮೋಸ್ಟ್ ಅದಕ್ಕೆ ಅಗೇನ್ 60 rupees ಹತ್ರ ಇತ್ತು. ನಮಗೆ ಪ್ಯಾಂಡಮಿಕಲ್ಲಿ ಮಾರ್ಕೆಟ್ ಬಿದ್ದಿತ್ತಲ್ವ, ಅವು ಶೇರ್ ಪ್ರೈಸ್ ಬಿದ್ದಿತ್ತು. ಲೈಕ್ 2016 ಕೂಡ ಆಲ್ಮೋಸ್ಟ್ 60 rupees ಹತ್ರ ಇತ್ತು. ಇವಾಗ 850 ಹತ್ರ ಇದೆ. 10 timesಗಿಂತ ಜಾಸ್ತಿ, ನಿಯರ್ಲಿ 15 times. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ರೈಟ್? ಆಫ್ ಕೋರ್ಸ್ ರೈಟ್. ಇನ್ನೊಂದು ರಿಟೇಲ್ ನೋಡಿದ್ರೆ, ಅಂದರೆ 20 times ಅಂದರೆ ನೀವು 1 ಲಕ್ಷ ಹಾಕಿದ್ರೆ 20 ಲಕ್ಷ ಆಗಿರೋದು. ಕರೆಕ್ಟ್. 1 ಕೋಟಿ ಹಾಕಿದ್ರೆ 20 ಕೋಟಿ ಆಗಿರೋದು. ಹೌದು. ಈಗ ಟ್ರೆಂಟ್ ನೋಡಿದ್ರೆ 2016 ಟ್ರೆಂಟ್ ಅನ್ನೋದು 135 rupees ಇರೋದು.
135 ಹಾಂ ಟ್ರೆಂಟ್ ಅನ್ನೋದು 16 ಹೌದು. 2024 ನೋಡಿದ್ರೆ 2024 ಎಂಡಿಂಗ್ ನೋಡಿದ್ರೆ 8,000 ಆಗಿದೆ. 8,000 ರುಪೀಸ್. ಓಹೋ. ಸೊ ಇವಾಗ ಎಷ್ಟಿದೆ? 3,500 ಹತ್ರ ಸಮ್ವೇರ್ ಇದೆ. 3,500. ಓಕೆ. ಅಂದರೆ ಎಷ್ಟು ಟೈಮ್ಸ್ ಗ್ರೋ ಆಗ್ತಾ ಇದೆ ಅಂದರೆ ಈ ಟೈಮಲ್ಲಿ ಏನಾಗಿದೆ, ಏನಕ್ಕೆ ಶೇರ್ ಪ್ರೈಸ್ ಗ್ರೋ ಆಗುತ್ತೆ? ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಶೇರ್ ಪ್ರೈಸ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಪ್ರೈಸ್ ಅದ್ರ ಮೇಲೆ ಹೋಗುತ್ತೆ. ಇಷ್ಟು ಸಿಂಪಲ್ ನಾವು ಬಿಸ್ನೆಸ್ ಮಾಡೋದು. ಎಸ್ ಯಾ ನೋಡಿ, ಅಂದರೆ ನೀವು 2016ರಲ್ಲಿ 135 ರೂಪಾಯಿ ತೊಗೊಂಡಿದ್ರೆ ಒಂದು ಶೇರು, ಆ ಶೇರಿನ ಬೆಲೆ 8,000 ರೂಪಾಯಿ ಆಗಿರೋದು 2024ರಲ್ಲಿ. ಆದರೆ 24ರಲ್ಲಿ ಏನಾಗುತ್ತೆ, ಟ್ರಂಪ್ ಅಧಿಕಾರಕ್ಕೆ ಬಂದು ಟ್ರೆಂಟ್ ಬಿದ್ದೋಗುತ್ತೆ. ಸೊ ಈಗ ನಾವು ಟ್ರೆಂಟ್ ಕಾಲದಲ್ಲಿದ್ದೀವಿ, ಟ್ರಂಪ್ ಕಾಲದಲ್ಲಿದ್ದೀವಿ. ಹೀಗಾಗಿ ಭಾಳ ಜನ ಭಯ ಪಡ್ತಾರೆ. ಆದರೆ ಈಗ 8,000 ಇದ್ದು 3,500 ಬಿದ್ದಿರೋದ್ರಿಂದ ಈಗ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಲಾಸ್ ಆಗಿರುತ್ತೆ. ಹೌದು. ಆದರೆ ಈಗ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಮತ್ತೆ ಅವರು ಮುಂದೆ ಲಾಭ ಮಾಡ್ಕೊಳ್ಬೋದು. ಹೌದು, ಆಬ್ವಿಯಸ್ಲಿ. ಓಕೆ, ಇದು ಒಂದು ಸೆಕ್ಟರ್. ಇನ್ನು ಡಿಫ್ರೆಂಟ್ ಸೆಕ್ಟರ್ ನೋಡೋಣ. ಓಕೆ, ಲಾಸ್ಟ್ ಎಂಡ್ಗೆ ನಾವಿನ್ನು ಇದೆಲ್ಲ ಯೂಸ್ ಮಾಡ್ಕೊಂಡು ಯಾವ ಥರ ಬಿಸ್ನೆಸ್ ಮಾಡಂತ ನಾನು ತೋರಿಸ್ತೀನಿ. ಇನ್ನೊಂದು ಸೆಕ್ಟರ್ ತಗೊಂಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಇದು ಏನಂದರೆ ಹೆಲ್ತ್ ಕೇರ್. ಓಕೆ. ಹೆಲ್ತ್ ಕೇರು, ಫಾರ್ಮಾ, ಈ ಸೆಕ್ಟರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆಗಿಬಿಡ್ತಾ ಇದೆ. ಕರೆಕ್ಟಾ? ಲಾಸ್ಟ್ ಒಂದು 10 ಇಯರ್ಸ್ ಹೆಂಗಿದ್ವಿ, 20 ಇಯರ್ಸ್ 20 ಇಯರ್ಸ್ ಬ್ಯಾಕ್ ಹೆಂಗಿದ್ವಿ, ಇವಾಗ ಹೆಂಗಿದ್ವಿ, ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ. ಓಕೆ, ನಾವೇನಂದರೆ ಮಾಡರ್ನೈಸೇಷನ್ಗೆ ಹ್ಯಾಬಿಟ್ ಆಗಿಬಿಟ್ಟಿದ್ವಿ. ನಮ್ಮ ಲೈಫ್ ಸ್ಟೈಲ್ ಅನ್ನೋದು ವೀಕ್ ಆಗ್ತಾ ಬರ್ತಾ ಇದೆ. ಇಮ್ಯುನಿಟಿ ಪವರ್ ಆಗ್ಬೋದು, ಎನಿಥಿಂಗ್, ರೈಟ್? ನಾವು ತಗೊತಾ ಇರೋ ನ್ಯೂಟ್ರಿಷನಲ್ಲಿ ಅಷ್ಟು ಕ್ವಾಲಿಟಿ ಇಲ್ಲ. ಸಿಂಪಲಾಗಿ ಹೇಳಬೇಕಾದ್ರೆ ಸಿಟಿದಲ್ಲಿರೋರು ಫ್ರೆಶ್ ಆಗಿ ಆಕ್ಸಿಜನ್ ಕೂಡ ತಗೊತಾ ಇಲ್ಲ. ಕರೆಕ್ಟ್, ಹೌದಲ್ವಾ? ನಾವು ಆಲ್ಮೋಸ್ಟ್ ಮೋರ್ ದೆನ್ 70% ಆಫ್ ಟೈಮ್ಸು ಕ್ಲೋಸ್ಡ್ ಏರಿಯಾದಲ್ಲಿ ಇರ್ತೀವಿ. ಈಗ ಇದೀವಲ್ಲ ಹಂಗೆ, ರೈಟ್? ಸೊ ಇದರಿಂದ ಡಿಸೀಸಸ್ ಜಾಸ್ತಿ ಆಗ್ತಾ ಇದ್ದಾವೆ. 10 ಇಯರ್ಸ್ ಬ್ಯಾಕ್ ಹಾರ್ಟ್ ಡಿಸೀಸಸ್ ಇರೋ ಹಾರ್ಟ್ ಪೇಷಂಟ್ಸ್ ಎಷ್ಟಿದ್ರು, ಇವಾಗ ಎಷ್ಟಿದ್ದಾರೆ? ಕ್ಯಾನ್ಸರ್ ಪೇಷಂಟ್ಸ್ ಎಷ್ಟಿದ್ರು, ಇವಾಗ ಎಷ್ಟಿದ್ದಾರೆ? ಅಂದರೆ ಇದರಿಂದ ನೀವೇನು ಥಿಂಕ್ ಮಾಡಬೇಕಂತಂದರೆ, ಡೇ ಬೈ ಡೇ, ಇಯರ್ ಆನ್ ಇಯರ್ ಪೇಷಂಟ್ ಜಾಸ್ತಿ ಆಗ್ತಿದ್ದಾರೆ. ಇದು ನಮ್ಗೆ ನಷ್ಟ ಆಗುತ್ತೆ, ಲಾಸ್ ಆಗುತ್ತೆ. ನಮ್ಮ ಅರ್ನ್ ಮಾಡಿರೋ ದುಡ್ಡೆಲ್ಲ ಹೋಗ್ತಾ ಇರುತ್ತೆ. ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ? ಹಾಸ್ಪಿಟಲ್ಸ್ ಆಗ್ಬೋದು, ಅಥವಾ ಫಾರ್ಮಾ ಕಂಪ್ನೀಸ್ಗೆ. ನಾವು ಟ್ಯಾಬ್ಲೆಟ್ಸ್ ತೊಗೊತೀವಿ, ಮೆಡಿಸಿನ್ ತೊಗೊತೀವಿ, ಅಥವಾ ಸರ್ವಿಸಸ್ ತೊಗೊತೀವಿ, ಹೆಲ್ತ್ ಕೇರ್ ಸರ್ವಿಸಸ್. ಅವ್ರಿಗೆ ಬಿಸ್ನೆಸ್ ಜಾಸ್ತಿ ಆಗ್ತಾಯಿದೆ. ಈಗ ನಾವು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕಾದ್ರೆ MBBS ಓದಿರಬೇಕು, ಓದಿಲ್ಲ, ಅಷ್ಟು ದುಡ್ಡಿಲ್ಲ, ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಏನು ಮಾಡ್ಬೋದು? ಆಲ್ರೆಡಿ ಎಕ್ಸಿಸ್ಟ್ ಆಗಿರೋದು, ಸಕ್ಸಸ್ ಆಗಿರೋ ಹಾಸ್ಪಿಟಲ್ಸ್ ಇದ್ದಾವೆ. ಆ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡೋದು. ನಮಗೆ ಫೇಮಸ್ ಆಗಿರೋ ಕಂಪ್ನೀಸ್ ಅಂದರೆ ಏನೇನು ನೆನಪಾಗುತ್ತೆ? ಅಪೋಲೋ ಹಾಸ್ಪಿಟಲ್, ಮ್ಯಾಕ್ಸ್ ಹೆಲ್ತ್ ಕೇರ್. ನನ್ನ ಫೇವ್ರೇಟ್ ಕಂಪನಿ ಬಂದುಬಿಟ್ಟು ನಾರಾಯಣ ಹೃದಯಾಲಯ, ಹಾರ್ಟ್ ಕೇರ್. ನಾರಾಯಣ ಹೃದಯಾಲಯ ನನ್ನ ಫೇವ್ರೇಟ್ ಏನಕ್ಕಂತ ಹೇಳಿದ್ದೀನಿ ಅಂದರೆ, ಎವ್ರಿ ಇಯರು ಮೋರ್ ದೆನ್ 50% ರಿಟರ್ನ್ ಕೊಟ್ಟಿದೆ. ಇದು 50%, ಮೋರ್ ದೆನ್ 50%. ಓಕೆ, ರೈಟ್? ಇದೇ 2020 ಶೇರ್ ಪ್ರೈಸ್ ಅಂದರೆ ಅವಾಗ ಬಿದ್ದಿತ್ತು, ಅದು ಸೆಕೆಂಡ್ರಿ. 2020 ಮಾರ್ಕೆಟ್ ಕ್ರಾಶ್ ಆಗಿತ್ತು, ಆಲ್ಮೋಸ್ಟ್ 40% ಕ್ರಾಶ್ ಆಗಿತ್ತು. ಅದು ಸೆಕೆಂಡ್ರಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮತ್ತೆ. 2020 ಶೇರ್ ಪ್ರೈಸ್ ಬಂದುಬಿಟ್ಟು 344 ಸಮ್ವೇರ್ 200ವರೆಗೂ ಬಿದ್ದಿತ್ತು. 200 ಇತ್ತು ಅಂತ ತಿಳ್ಕೊಳ್ಳಿ, 200 ರೂಪೀಸ್. 2025 2,300 ಹೋಯ್ತು. 2,300, ಕರೆಕ್ಟ್. ಮೋರ್ ದೆನ್ 10 ಟೈಮ್ಸ್ ಇನ್ ದ ಸ್ಪ್ಯಾನ್ ಆಫ್ 5 ಇಯರ್ಸ್. ರೈಟ್? ಅಂದರೆ ಈ 5 ಇಯರ್ಸಲ್ಲಿ ಏನಾಗಿದೆ? ಡಿಸೀಸ್ ಜಾಸ್ತಿ ಆಗ್ತಿದೆ, ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ, ಹಾಸ್ಪಿಟಲ್ ಬಿಸ್ನೆಸ್ ಆಗ್ತಾ ಇದೆ, ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ. ಸೊ ಶೇರ್ ಪ್ರೈಸ್ಗಳು ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್. ಮ್ಯಾಕ್ಸ್ ಹೆಲ್ತ್ ಕೇರ್ ಇವರೇನೆಂದರೆ, ಮ್ಯಾಕ್ಸ್ ಹೆಲ್ತ್ ಕೇರ್ ಅವರು ಇದು ಆಂಕಾಲಜಿ, ಪಾಥಾಲಜಿ ಇವರೆಲ್ಲ ಇದ್ರ ಮೇಲೆ ಸರ್ವಿಸಸ್ ಕೊಡ್ತಾರೆ. ಈಗ ನೀವು ನೋಡಿದ್ರೆ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗ್ತಿರಲ್ವ ಸರ್? ಸೊ ಬೇಸ್ಡ್ ಆನ್ ನ್ಯೂಟ್ರಿಷನ್, ಇದೆಲ್ಲ ರೀಸನ್, ಎನಿಥಿಂಗ್, ಬಟ್ ಪೇಷಂಟ್ಸ್ ಜಾಸ್ತಿ ಆಗ್ತಾರೆ, ಹಾಸ್ಪಿಟಲ್ಸ್ಗೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಇದು ಕೂಡ ನೋಡಿ, ಇದು ಬಂದಿರೋದು 2020 ಬಂದಿದೆ, 2020 ಎಂಡಿಂಗಲ್ಲಿ ಬಂದಿದೆ. ಯಾವುದು? ಮ್ಯಾಕ್ಸ್ ಹೆಲ್ತ್ ಕೇರ್ ಸ್ಟಾಕ್ ಮಾರ್ಕೆಟ್ಗೆ. ಆವಾಗ ಶೇರ್ ಪ್ರೈಸ್ ಬಂದುಬಿಟ್ಟು ಸಮ್ವೇರ್ 100 ರೂಪೀಸ್ ಹತ್ತಿರ ಇರೋದು, 100, 110 ಆ ರೇಂಜಲ್ಲಿ ಇರೋದು. 1300ಗೆ ಹೋಗಿದೆ ಯಾವಾಗ? 2025. ಓಕೆ. ಅಂದರೆ ಈಗ ನೀವು 5 ಇಯರ್ಸ್ ಬ್ಯಾಕು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದಿದ್ರೆ ನಿಮ್ಮ ಬ್ರೇಕ್ ಏನು ಕೂಡ ಬಂದಿರೋದಿಲ್ಲ. ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದರೆ ಅಲ್ಲೇ ಒಂದು 10 ಕೋಟಿ ಇನ್ವೆಸ್ಟ್ಮೆಂಟ್ ಆಗಿಂತ ತಿಳ್ಕೊಳ್ಳಿ. 10 ಕೋಟಿ ಬರಬೇಕಾದ್ರೆ ಮಿನಿಮಮ್ 4 to 5 ಇಯರ್ಸ್ ಆಗಿರುತ್ತೆ. ಬಟ್ ಇಲ್ಲಿ 10 ಪಟ್ಟು ಆಗಿದೆ. ರೈಟ್? ಸೊ ಈ ರೀತಿ ನೀವು ಹೊರಗಡೆ ನೋಡ್ತಾ ಇರೋ ಬಿಸ್ನೆಸ್ಸಸ್, ಆ ಬಿಸ್ನೆಸ್ ಮಾಡ್ತಾ ಇರೋ ಕಂಪ್ನೀಸ್, ಸಕ್ಸಸ್ ಆಗಿರೋ ಕಂಪ್ನೀಸ್ ಯಾವುದಿದ್ದಾವೆ, ಫ್ಯೂಚರಲ್ಲಿ ಯಾವ ಕಂಪ್ನಿ ಸಕ್ಸಸ್ ಆಗ್ಬೋದು, ಆ ಕಂಪ್ನೀಸ್ ದುಡ್ಡು ಕೊಡೋದೇ ಸ್ಟಾಕ್ ಮಾರ್ಕೆಟ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಗೋಲ್ಡ್. ಎಲ್ಲರಿಗೂ ತುಂಬ ಇಷ್ಟ ಗೋಲ್ಡ್ ಅಂದರೆ. ಗೋಲ್ಡ್ ತಗೋಬೇಕಂತಂದರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ,
ಇವಾಗ ಎಷ್ಟಿದೆ, ಆಲ್ಮೋಸ್ಟ್ 1,30,000 ಹತ್ರ ಇದೆ 10 ಗ್ರಾಮ್ಸ್. ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಸುಮ್ಮನೆ ಆಗಿಬಿಡ್ತಿರ್ತಾರೆ. ಇಲ್ಲ ಅಂದರೆ ಗೋಲ್ಡ್ ಬಿಸ್ನೆಸ್ ಅನ್ನೋದು ಒಳ್ಳೆ ಬಿಸ್ನೆಸ್, ಕರೆಕ್ಟಾ? ಗೋಲ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಂದರೆ ಒಂದು ಶಾಪ್, ಐ ಮೀನ್ ಮ್ಯಾನುಫ್ಯಾಕ್ಚರಿಂಗು ಅಥವಾ ಕಸ್ಟಮೈಸ್ ಮಾಡೋದು, ಸೆಲ್ ಮಾಡೋದು, ಜ್ಯುವೆಲ್ರೀಸ್ ಇದೆಲ್ಲ ಸೆಲ್ ಮಾಡಬೇಕು. ಈ ಥರ ತನಿಷ್ಕ್ ಇದೆಲ್ಲ ಇದಾವಲ್ವ, ಆ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ನಿಮ್ಮ ಪ್ರಕಾರ? ತನಿಷ್ ಥರ ಶೋರೂಮ್ ಮಾಡಬೇಕು ಅಂದರೆ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ, ಬಟ್ ಒಂದು 20 ಕೋಟಿ ಬೇಕಾಗುತ್ತೆ ನಾವು. ಅಟ್ಲೀಸ್ಟ್ ಮಿನಿಮಮ್ ಒಂದು 5 crores ಅದು ಇರಬೇಕಿಲ್ವಾ? ಈಗ ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಏನು ಮಾಡ್ಬೋದು? ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ, ರೈಟ್? ಈಗ ಟೈಟನ್ ಅಂತ ಒಂದು ಕಂಪ್ನಿ ಇದೆ. ಟೈಟನ್ ಅಂತ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ ಒಂದು ಎಕ್ಸಾಂಪಲ್. ಏನಕ್ಕಂತಂದರೆ ರಾಕೇಶ್ ಜುಂಜುನ್ವಾಲಾ ಅವರು 2002-2003 ಟೈಮಲ್ಲಿ ಟೈಟನ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಮೇಲೆ ಹೋದಾಗ ಸೆಲ್ ಮಾಡಿಲ್ಲ, ಕೆಳಗಡೆ ಬಿದ್ದಾಗ ಸೆಲ್ ಮಾಡಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ, ರಿಸರ್ಚ್ ಮಾಡಿದ್ದಾರೆ. ಈ ಗೋಲ್ಡ್ ಪ್ರೈಸ್ ಅನ್ನೋದು ಗೋಲ್ಡ್ಗೆ ಹೈ ಡಿಮ್ಯಾಂಡ್ ಆಗುತ್ತೆ, ಒನ್ ಆಫ್ ದಿ ಪ್ರೀಸಿಯಸ್ ಮೆಟಲ್ಸ್ ಆಗುತ್ತೆ ಅಂತ ಅವ್ರ ಪ್ರಕಾರ, ಅವ್ರ ರಿಸರ್ಚ್ ಪ್ರಕಾರ ಈ ಬಿಸ್ನೆಸ್ ಗ್ರೋ ಆಗ್ತಾ ಇರುತ್ತೆ, ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಕರೆಕ್ಟ್ ಆಗಿರೋ, ಐ ಮೀನ್ ಅಡ್ಜಸ್ಟ್ ಆಗಿರೋ ಶೇರ್ ಪ್ರೈಸ್, ಲೈಕ್ ಸ್ಟಾಕ್ಸು ಸ್ಪ್ಲಿಟ್ ಆಗ್ತಾ ಇರ್ತವೆ, ಶೇರ್ ಪ್ರೈಸ್ ಸ್ಪ್ಲಿಟ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ನೋಡಿಬಿಟ್ಟು, ಐ ಮೀನ್ ಅದೆಲ್ಲ ಆದಮೇಲೆ ಟೈಟನ್ನ ಶೇರ್ ಪ್ರೈಸು 2002-2003 ಆ ಟೈಮಲ್ಲಿ ಸಮ್ವೇರ್ 3 rupees 4 rupees ಇರೋ ಸರ್. ಇವಾಗ ಎಷ್ಟಾಗಿದೆ? 4,000 ಇದೆ. ಈ ಮಧ್ಯದಲ್ಲಿ ಬಿದ್ದಿದೆ, ಮೇಲೆ ಹೋಗಿದೆ, ಅದು ಸೆಕೆಂಡ್ರಿ. ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ವಾ. ಅಂದರೆ 1000 ಟೈಮ್ಸ್ಗಿಂತ ಜಾಸ್ತಿ ಆಗಿದೆ ಇನ್ ದ ಸ್ಪ್ಯಾನ್ ಆಫ್ 23 years. ನಿಮಗೆ ಆ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಿಲ್ಲ, ಏನು ಮಾಡಿ? ಈ ಕಂಪ್ನಿ ಮೇಲೆ ಶೇರ್ಸ್ ಪರ್ಚೇಸ್ ಮಾಡ್ಕೊಂಡು ಹೋಲ್ಡ್ ಮಾಡಿ. ಇದೇ ಬಿಸ್ನೆಸ್ ಅಲ್ವಾ ಇದು? ನೀವು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ. ಈಗ ನೀವು ಶೇರ್ ತಗೊತಿದ್ದೀರಾ ಅಂತಂದರೆ ನೀವು ಕೂಡ ಒನ್ ಆಫ್ ದಿ ಓನರ್ಸ್ ಆಗ್ತಿದ್ದೀರಾ ಅಂತ. ಇಲ್ಲಿ ನೀವು ಟೈಟನ್ ಮೇಲೆ ಈವನ್ ಒಂದು ಶೇರ್ ಇವಾಗ 4,000 ಇದೆ, 4,000 ಕೊಟ್ಟು ಒಂದು ಶೇರ್ ಪರ್ಚೇಸ್ ಮಾಡಿದ್ರು ಕೂಡ ನೀವು ಒನ್ ಆಫ್ ದಿ ಓನರ್ಸ್. ಅಂದರೆ ನಿಮಗೆ ರೈಟ್ಸ್ ಏನಿರಲ್ಲ, ಲೈಕ್ ಡೆಸಿಷನ್ ತಗೊಂಡು ರೈಟ್ಸ್ ಇರಲ್ಲ, ಬಟ್ ಆ ಬಿಸ್ನೆಸ್ಸಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ದುಡ್ಡು ಮೇಲೆ. ಅದು ಬಿಸ್ನೆಸ್. ಇನ್ನೊಂದು ಸ್ಕೈ ಗೋಲ್ಡ್ ಅಂತ ಒಂದು ಕಂಪ್ನಿ ಇರುತ್ತೆ. ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಇದೆ ಗೋಲ್ಡನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಐ ಮೀನ್ ಕಸ್ಟಮೈಸ್ ಮಾಡಿ ಸೆಲ್ ಮಾಡೋದು, ಜ್ಯುವೆಲ್ರಿ ಸೆಲ್ ಮಾಡೋದು, ಇದೆಲ್ಲ ಬಿಸ್ನೆಸ್ ಇವ್ರದ್ದು. ನಮ್ಗೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಇವಾಗ, ಅಷ್ಟು ದುಡ್ಡಿಲ್ಲ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 1,000 rupees. ಶೇರ್ ಪ್ರೈಸ್ ಎಷ್ಟಿರುತ್ತೋ ಅದರಿಂದ ಸ್ಟಾರ್ಟ್ ಮಾಡ್ಬೋದು. ಇದು ಒಂದು ಬಿಸ್ನೆಸ್. ಓಕೆ. ಸೊ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಈ ಮೂಲಕ ಆಗ್ಬೋದು. ಹೌದು. ಈ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಹೌದು. ನಿಮ್ಮ ಸೆಕ್ಟರ್ಗಳನ್ನ, ಅಂದರೆ ಈಗ ಒಬ್ಬ ಆಟೋ ಡ್ರೈವರ್ ಇದ್ದಾರೆ ಅಂತಂದರೆ ಆಟೋ ಕಂಪನಿಗಳ ಮೇಲೆ ಆದ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಒಂದು ಹೇಳ್ತೀನಿ. ಆಟೋ ಡ್ರೈವರ್ಸ್ ಇರ್ತಾರೆ, ಕ್ಯಾಬ್ ಡ್ರೈವರ್ಸ್ ಇರ್ತಾರೆ, ಇವಾಗ ಸಿಟಿಯಲ್ಲಿ ಇದ್ದೇ ಇರ್ತಾರೆ. ಅವರು ಅದನ್ನು ಯೂಸ್ ಮಾಡಿ, ಆ ವೆಹಿಕಲ್ನ ಯೂಸ್ ಮಾಡಿ ದುಡ್ಡು ಅರ್ನ್ ಮಾಡ್ತಾ ಇರ್ತಾರೆ. ಅರ್ನ್ ಮಾಡಿ ಅದ್ರ ಜೊತೆಗೆ ಯಾವ ಕಂಪ್ನಿಯಿಂದ ನೀವು ತಗೊಂಡಿದ್ದೀರಾ ಆಟೋ ಅಥವಾ ಕಾರು, ಆ ಕಂಪ್ನಿಗೆ ಬಿಸ್ನೆಸ್ ಆಗುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆಯಾ? ಆ ಕಂಪ್ನಿ ಶೇರ್ಸ್ ತಗೊಳ್ಳಿ. ಎಕ್ಸಾಂಪಲ್ ಬಜಾಜ್ ಆಟೋ ಅನ್ನೋದು ಎಷ್ಟಿತ್ತು ನೋಡೋಣ. ಬಜಾಜ್ ಆಟೋ ಅನ್ನೋದು ಒಂದು ಕಂಪ್ನಿ ಇದೆ, ಗೊತ್ತಿರೋದಲ್ವಾ? ಈಗ ಬಜಾಜ್ ಆಟೋ ಶೇರ್ ಪ್ರೈಸ್ ಅನ್ನೋದು ಇವಾಗ 9,000 ಇದೆ ಸರ್. 9,000. ಕರೆಕ್ಟ್. 5 years ಬ್ಯಾಕು ಶೇರ್ ಪ್ರೈಸ್ ಬಂದುಬಿಟ್ಟು 2,000 ಇರೋದು. ಓಕೆ. ಇವಾಗ 9,000 ಇದೆ. ಆಲ್ಮೋಸ್ಟ್ 13,000ವರೆಗೂ ಹೋಗಿತ್ತು ನಿಯರ್ಲಿ. ಅಂದರೆ 6 times ಆಗಿದೆ. M&M ಗೊತ್ತಲ್ವಾ, ಕಾರ್ಸ್ ತೊಗೊತಾ ಇರ್ತೀವಿ. M&M, ಮಹೇಂದ್ರ. ಎಸ್. ಮಾರುತಿ ಅನ್ನೋದು ನೋಡೋಣ. ಅವ್ರದ್ದು ಮೇನ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ವಾ, EV ಇದೆಲ್ಲ ಬಂದಿದ್ದಾವೆ, ರೈಟ್? ಮಾರುತಿ ಸುಜುಕಿ ಶೇರ್ ಪ್ರೈಸ್ ಬಂದುಬಿಟ್ಟು ಮೀನ್ ಲಾಸ್ಟ್ ಇಯರ್ 2025 ಡಿಸೆಂಬರ್ ಆ ಟೈಮಲ್ಲಿ 16,000 ಇತ್ತು. 2020ಅಲ್ಲಿ ನೋಡಿದ್ರೆ 4,000 ಇತ್ತು. 2016ಅಲ್ಲಿ ನೋಡಿದ್ರೆ ಸಮ್ವೇರ್ 3,000 ಇತ್ತು. ಈಚರ್ ಮೋಟರ್ಸ್ ಇದೆಲ್ಲ ಟಾಪ್ ಕಂಪ್ನೀಸ್. ಈಚರ್ ಕಂಪ್ನೀಸ್ ಏನು ಮಾಡ್ತಾರೆ, ಲೈಕ್ ರಾಯಲ್ ಎನ್ಫೀಲ್ಡ್ ಇದೆ, ಟ್ರಕ್ಸ್ ಇದ್ದಾವೆ. ಆ ಬಿಸ್ನೆಸ್ ಆಗ್ತಾ ಇರುತ್ತೆ ಅಂತ ನಂಬಿಕೆ ಇದೆಯಾ? ಆ ಕಂಪ್ನಿ ಶೇರ್ಸ್ ತಗೊಂಡು ಇನ್ವೆಸ್ಟ್ ಮಾಡಿ, ವೆಯ್ಟ್ ಮಾಡಿ. ಈ ಥರ ನಾವು ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗ್ಬೋದು. ನಿಮ್ಮ ಹತ್ರ ಲ್ಯಾಕ್ಸ್ ಇಲ್ಲ, ಕ್ರೋರ್ಸ್ ಇಲ್ಲ, ಥೌಸಂಡ್ಸೇ ಇದ್ದಾವೆ. ಅದರಿಂದ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನೀವು ಅದರಿಂದನೇ ಕೋಟೀಶ್ವರ ಆಗ್ತಾರೆ ಅಂತ ನಾನು ಹೇಳ್ತಿಲ್ಲ. ಅದರಿಂದ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ನೊಂದು ಪವರ್ ಸೆಕ್ಟರ್ ಸರ್. ನನಗೆ ಈ ಥರ ಹೇಳ್ಕೊಡ್ತೀನಿ ಅಂತಂದರೆ ತುಂಬ ಖುಷಿ ಆಗುತ್ತೆ. ಎಷ್ಟು ಸಿಂಪಲ್ ಇದೆ ನೋಡಿ. ಹೌದು. ಪವರ್ ಅನ್ನೋದು ಮೋಸ್ಟ್ ಕನ್ಸ್ಯೂಮಬಲ್ ಪ್ರಾಡಕ್ಟ್. ನಾವು ಎಲ್ಲ ಕಡೆ ಪವರ್ ಯೂಸ್ ಮಾಡ್ಕೊಂಡೆ ಇದನ್ನೆಲ್ಲ ಮಾಡ್ತಾ ಇದೀವಿ. ನೀವು ಮೊಬೈಲ್ ನೋಡ್ಬೇಕಾದ್ರೆ ನೀವು ಪವರ್ ಯೂಸ್ ಮಾಡಿರ್ತೀರಾ, ಅಲ್ವಾ? ಎಸ್. ಈಗ ನಾವು ವಾಶ್ರೂಮಲ್ಲಿ ಯೂಸ್ ಮಾಡ್ತೀವಿ, ಬೆಡ್ರೂಮಲ್ಲಿ ಯೂಸ್ ಮಾಡ್ತೀವಿ, ಆಫೀಸಲ್ಲಿ ಯೂಸ್ ಮಾಡ್ತೀವಿ, ಹಾಲಲ್ಲಿ, ಎಲ್ಲ ಕಡೆ ವೆಹಿಕಲ್
ನಿಮ್ಮ ಫೋನ್, ನಿಮ್ಮ ಲ್ಯಾಪ್ಟಾಪ್, ಇಂಟ್ರಾಕ್ಟಿವ್ ಪ್ಯಾನಲ್, ಕ್ಯಾಮರಾಗೆ ಡೇಟಾ ಸ್ಟೋರ್ ಮಾಡಬೇಕು. ಡೇಟಾ ಸೆಂಟರ್ಸ್ ಸ್ಟೋರ್ ಮಾಡ್ಬೇಕಂತ ಈಗ ನೀವು ಗೂಗಲ್ ಹೋಗ್ಬಿಟ್ಟು ಅಥವಾ ಯೂಟ್ಯೂಬ್ ಹೋಗ್ಬಿಟ್ಟು ಏನಾದರೂ ಟೈಪ್ ಮಾಡ್ತೀರಾ, ಇಮ್ಮಿಡಿಯೇಟಾಗಿ ಬಂದುಬಿಡುತ್ತೆ. ಆ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಮಾಡಬೇಕಾದ್ರೆ ಎಷ್ಟು ಪವರ್ ಕನ್ಸ್ಯೂಮ್ ಆಗಿರುತ್ತೆ, ಟನ್ಸ್ ಆಫ್ ಪವರ್ ಬೇಕಾಗುತ್ತೆ. ನಾವು ಇದೆಲ್ಲ ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಬಟ್ ಅದರಿಂದ ನಾವು ಅಡ್ವಾಂಟೇಜ್ ಹೆಂಗೆ ತಗೋಬೋದು? ನಾರ್ಮಲ್ ಪರ್ಸನು ಜಸ್ಟ್ ಕನ್ಸಂಪ್ಷನ್ ಬಗ್ಗೆ ಥಿಂಕ್ ಮಾಡ್ತಾರೆ, ಕರೆಕ್ಟ್. ಖರ್ಚು ಬಗ್ಗೆ ಥಿಂಕ್ ಮಾಡ್ತಾರೆ. ಅಷ್ಟು ಖರ್ಚು ಆಗ್ತಾಯಿದೆ, ಇಷ್ಟು ಖರ್ಚು ಆಗ್ತಾಯಿದೆ, ಅದು ತಗೋಬೇಕು, ಇದು ತಗೋಬೇಕಂತ. ಬಿಸ್ನೆಸ್ ಮ್ಯಾನ್ ಏನು ಥಿಂಕ್ ಮಾಡ್ತಾರೆ, ಅದರಿಂದ ನನಗೇನು ಅಡ್ವಾಂಟೇಜ್ ಆಗುತ್ತೆ. ಕರೆಕ್ಟ್. ಇಲ್ಲಿ ರಿಚ್ ಪೀಪಲ್ಗೆ ಲೈಕ್ ಮಿಡಲ್ ಕ್ಲಾಸ್ ಅಥವಾ ಪೂರ್ ಪೀಪಲ್ಗೆ ಡಿಫ್ರೆನ್ಸ್ ಒಂದೇ ಮೈಂಡ್ ಸೆಟ್. ಎವ್ರಿ ಬಿಸ್ನೆಸ್ ಪರ್ಸನ್ ಪೂರ್ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತಾರೆ 99% ಆಫ್ ಪೀಪಲ್. ಹೌದಾ ಇಲ್ವಾ? ಏನು ಡಿಫ್ರೆನ್ಸು? ಮೈಂಡ್ ಸೆಟ್. ನೀವು ಇದೇ 5 years ಬ್ಯಾಕ್ ಅಂದರೆ ರಿಚ್ ಪೀಪಲ್ ಏನಂತಂದರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರೆ. ಅಟ್ಲೀಸ್ಟ್ ನೆಕ್ಸ್ಟ್ 5 yearsಗೆ ನಾನು ಇವಾಗ ಒಂದು ಡಿಸಿಷನ್ ತೊಗೊಂಡ್ರೆ ನೆಕ್ಸ್ಟ್ 5 yearsಗೆ ನಾನು ಏನಾಗಿರ್ತೀನಿ, ಏನು ಆಗಬೇಕು. ನಾವಿವಾಗ ನೆಕ್ಸ್ಟ್ 5 years ಬಗ್ಗೆ ಯಾರು ಥಿಂಕ್ ಮಾಡ್ತಾರೆ ಬಿಡಿ ಅಂತ ನಾವು. ಇವಾಗ ಏನಾಗುತ್ತೆ ನನಗೆ, ಇವಾಗ ಏನು ಬೇಕು, ಇವಾಗ ಏನು ಮಾಡಬೇಕು ನಾನು, ಕರೆಕ್ಟ್. ಇವಾಗ ನನಗೆ ಇಷ್ಟು ಬರಬೇಕು, ಇವಾಗ ಏನು ಮಾಡಬೇಕು. ಪ್ರೆಸೆಂಟ್ ಬಗ್ಗೆ ಅಲ್ಲ, ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡಬೇಕು. ಇದೇ ಫ್ಯೂಚರ್ ಬಗ್ಗೆ ಇವಾಗ ನಾನು ಹೇಳ್ತಿದ್ದೀನಿ. ಲೈಕ್ ನನಗೆ 2020 ಈ ಆಪರ್ಚುನಿಟಿ ಬಗ್ಗೆ ಗೊತ್ತಿರಲಿಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ನಾನು ಎಂಥ ಪರ್ಸನ್ ಅಂತಂದರೆ ಸರ್, ಏನಾದರೂ ಒಂದು ಡಿಫ್ರೆಂಟ್ ಥಿಂಗು, ಒಂದು ನ್ಯೂ ಥಿಂಗ್ ಇದೆ ಅಂತಂದರೆ ಐ ವಾಂಟ್ ಟು ಟ್ರೈ ಇಟ್, ಐ ವಾಂಟ್ ಟು ಲರ್ನ್ ಇಟ್. ಅದು ಕಲಿಬೇಕು, ಏನಿದೆ ಅದರಲ್ಲಿ ಅಂದರೆ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ನಾನು 2020 ಸ್ಟಾರ್ಟ್ ಮಾಡಿ ರಿಸರ್ಚ್ ಮಾಡಿದ್ದೆ. 2020 ಅಲ್ಲಿ ನನಗೆ 2022 ನಾನು ಮಾಡಿದ್ದೆ. 2020 ಅಥವಾ 19 ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದಾರೆ, ಅವಾಗ ರಿಸರ್ಚ್ ಮಾಡಿ ನಾನು ಇನ್ವೆಸ್ಟ್ ಮಾಡಿದ್ದರೆ ಸ್ಟೋರಿ ವಿಲ್ ಬಿ ಡಿಫ್ರೆಂಟ್, ರೈಟ್? ಸೊ ಪವರ್ ಅನ್ನೋದು ಮೋಸ್ಟ್ ಕನ್ಸ್ಯೂಮಬಲ್ ಪ್ರಾಡಕ್ಟ್. ನಮ್ಮ ಟಿಡಿ ಅಕಾಡೆಮಿಯಲ್ಲಿ ಎಲ್ಲರಿಗೂ ಹೇಳ್ತಿರ್ತೀನಿ ನಾನು. ಸೊ ಪ್ಲೀಸ್ ಇನ್ವೆಸ್ಟ್ ಇನ್ ಪವರ್, ಪವರ್ ಅನ್ನೋದು ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟು. ಫ್ಯೂಚರಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗ ಪವರ್ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಪವರ್ ಜನ್ರೇಟ್ ಮಾಡ್ತಿರೋ ಕಂಪ್ನೀಸ್ ಇದ್ದಾವೆ, ಪವರ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇರೋ ಕಂಪ್ನೀಸ್ ಇದ್ದಾವೆ. ಪವರ್ ಟ್ರಾನ್ಸ್ಮಿಷನ್ ಅಂದರೆ ಟ್ರಾನ್ಸ್ಫರ್ ಮಾಡೋದು, ಅಂದರೆ ಎಕ್ಸಾಕ್ಟ್ಲಿ. ಈಗ ಜನ್ರೇಟ್ ಆಗಿದೆ, ಇಲ್ಲಿಂದ ಎಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಮನೆಗಳಿಗೆ ಕಳಿಸೋದು, ಆಫೀಸಿಗೆ ಕಳಿಸೋದು. ಕರೆಕ್ಟ್. ಈಗ ಪವರ್ ಜನ್ರೇಷನ್ ಕಂಪ್ನೀಸ್ ಬಂದುಬಿಟ್ಟು NTPC ಅಂತ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಇದು PSU ಸ್ಟಾಕ್ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಗೌರ್ಮೆಂಟ್ದು. ಸೊ NTPC ಅನ್ನೋದು ಶೇರ್ ಪ್ರೈಸ್ ನೋಡಿದ್ರೆ 2020 ಟೈಮಲ್ಲಿ ಸಮ್ವೇರ್ 80 rupees ಹತ್ರ ಇತ್ತು, 450ವರೆಗೂ ಹೋಗಿತ್ತು ಇನ್ ದ ಸ್ಪ್ಯಾನ್ ಆಫ್ 5 years. ನಾನು ಯಾಕೆ ಇದು ಓನ್ಲಿ 5 years ಡೇಟಾನೇ ತೋರಿಸಿದೆ ಅಂತಂದರೆ, ಲಾಂಗ್ ಟರ್ಮ್ ಅಂದರೆ ಮಿನಿಮಮ್ 5 years ನೋಡಿ ಅಂತ ನನ್ನ ಇಂಟೆನ್ಷನ್. ನೀವು ಬೇಕಾದರೆ 10 years ಬ್ಯಾಕು, 20 years ಬ್ಯಾಕ್ ನೋಡಿದ್ರೆ ಇನ್ನೂ ಜಾಸ್ತಿನೇ ಇರುತ್ತೆ, ರೈಟ್? ಅಂದರೆ 80ಇಂದ ಆಲ್ಮೋಸ್ಟು 450ವರೆಗೂ ಬಂದಿದೆ, ರೈಟ್? ನಿಯರ್ಲಿ ಆಲ್ಮೋಸ್ಟ್ 5 times ಜಾಸ್ತಿ ಆಗಿದೆ, ಹೌದಾ? ನೆಕ್ಸ್ಟು ಪವರ್ ಗ್ರಿಡ್ ಅನ್ನೋದು ಪವರ್ ಟ್ರಾನ್ಸ್ಮಿಷನ್ ಕಂಪನಿ. ಇದು ಪವರ್ ಗ್ರಿಡ್ ಅನ್ನೋದು ಮೋರ್ ದೆನ್ 50% ಆಫ್ ಟ್ರಾನ್ಸ್ಮಿಷನ್ ಈ ಕಂಪ್ನಿನ ಮಾಡ್ತಿದೆ ಇಂಡಿಯಾದಲ್ಲಿ. ಓಕೆ. ಮೋರ್ ದೆನ್ 45% ಆಫ್ ಜನರೇಷನ್ ಅನ್ನೋದು NTPC ಕಂಪ್ನಿ ಮಾಡ್ತಿದ್ದಾರೆ. ಓಕೆ. ಒಂದು ಜನರೇಟ್ ಮಾಡುವಂಥದ್ದು, ಇನ್ನೊಂದು ಟ್ರಾನ್ಸ್ಮಿಷನ್. ಅಂದ್ರೆ ಒಂದು NTPC, ಒಂದು ಪವರ್ ಗ್ರಿಡ್. ಕರೆಕ್ಟ್. ಇನ್ನೂ ಇದಾವೆ, ಲೈಕ್ JSW ಎನರ್ಜಿ ಅಂತ ಇದೆ, ಟಾಟಾ ಪವರ್ ಅಂತ ಇದೆ. ಸೊ ಈ ಥರ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ. ನೀವು ಜನರೇಟ್ ಮಾಡಬೇಕೇ ಇಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡೋದೇ ಬೇಕಿಲ್ಲ. ಬೆಳಗ್ಗೆ ಹೋಗಿ ಈವ್ನಿಂಗ್ ಬರಬೇಕು, ಅಲ್ಲಿ ಕೆಲಸ ಮಾಡಬೇಕು, ಎಲ್ಲ ಮ್ಯಾನೇಜ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅನ್ನೋದು ಕೆಲಸ ಇಲ್ಲ, ಹೌದಾ? ಆ ಕಂಪ್ನಿ ಶೇರ್ಸ್ ಪರ್ಚೇಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿಬಿಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸರ್, ಡಿಫೆನ್ಸ್ ಅನ್ನೋದು ಒನ್ ಆಫ್ ದಿ ಲೈಕ್ ಫೇವ್ರೆಟ್ ಇಂಡಸ್ಟ್ರೀಸ್ ನನಗೆ. ಯಾಕಂದರೆ 2017 ನಮಗೆ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಮಾಡಿದರು, ಎಲ್ಲರೂ ಬೈತಿದ್ದಾರೆ ಗೌರ್ಮೆಂಟ್ನ. ಏನು ಮಾಡಿದ್ರು ಆ ದುಡ್ಡನ್ನ? ಡಿಫೆನ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ, ಓಕೆ, ರೈಟ್? ಸೊ ಇವಾಗ ರೀಸೆಂಟಾಗಿ ಕೂಡ 2026 ಬಡ್ಜೆಟಲ್ಲಿ ಕೂಡ ಮೋರ್ ದೆನ್ 6 lakh crores ಅಲಾಟ್ ಮಾಡಿದ್ದಾರೆ ಸಪ್ರೇಟಾಗಿ ಡಿಫೆನ್ಸ್ ಸೆಕ್ಟರ್ಗೆ. ಅಂದರೆ ನಮ್ಮ ಗೌರ್ಮೆಂಟು ಡಿಫೆನ್ಸ್ ಕಂಪ್ನೀಸ್ ಮೇಲೆ, ಅಂದರೆ ಡಿಫೆನ್ಸ್ ಸೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಏನಕ್ಕಂದರೆ ಈಗ ಯುದ್ಧ ಆಗ್ತಿದೆ ಅಂತಂದರೆ ಈ ಮಿಸೈಲ್ಸ್ ಎಲ್ಲ ಕನ್ಸ್ಯೂಮ್ ಆಗ್ತಾ ಇರ್ತವೆ, ಯೂಸ್ ಆಗ್ತಾ ಇರ್ತವೆ. ಮತ್ತು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಮಿಸೈಲ್ಸ್ ಮಾಡಬೇಕು, ಲೈಕ್ ಹೆಲಿಕಾಪ್ಟರ್ಸು, ಡ್ರೋನ್ಸು, ಇದೆಲ್ಲ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಆ ಬಿಸ್ನೆಸ್ ಅನ್ನೋದು ಆಗ್ತಾ ಇರುತ್ತೆ ಇಲ್ವ ಫ್ಯೂಚರಲ್ಲಿ ಯುದ್ಧ ಆಗಲ್ಲ ಅನ್ನೋದು ಹೇಳೋಕ್ಕಾಗಲ್ಲ, ಆಗ್ತಾನೆ ಇರುತ್ತೆ. ಎನಿ ರೀಸನ್ ಆಗ್ಬೋದು. ಈ ಕಂಪ್ನೀಸ್ಗೆ ಬಿಸ್ನೆಸ್ ಆಗ್ತಾನೆ ಇರುತ್ತೆ. ಈಗ ಅದರಲ್ಲಿ HAL ಅಂತ ಇರುತ್ತೆ, HAL, BL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಭಾರತ್, ಎಕ್ಸಾಕ್ಟ್ಲಿ.
HAL ಕಂಪ್ನಿದಲ್ಲಿ ನಿಯರ್ಲಿ 25,000 ಪೀಪಲ್ ವರ್ಕ್ ಮಾಡ್ತಿದ್ದಾರೆ, ಎಂಪ್ಲಾಯೀಸ್. ಓಕೆ ಅದರಲ್ಲಿ ಎಷ್ಟು ಜನ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ? ಓಕೆ 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 ರೈಟ್. ಅಂದರೆ ಅವ್ರಿಗೆ ಅಷ್ಟು ಜನನ ಕರ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ಅಂತಂದರೆ, ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಂದರೆ, ಲಾಭ ಬಲ್ದಂಗೆ ಲಾಭ ಬರ್ತಾ ಇಲ್ಲ ಅಂತಲೇ ಮಾಡ್ತಾರೆ ಅವರು. ನಾವು ಬರ್ತಾ ಇದೆ ಅಂತಲೇ ಮಾಡ್ತಾರೆ. ಹೌದು, ಕರೆಕ್ಟಾ? ಈಗ ಲಾಭ ಬರ್ತಾ ಇದೆ ಅಂತಂದರೆ ಆ ಕಂಪ್ನಿ ಗ್ರೋ ಆಗ್ತಾ ಇರುತ್ತೆ. ಆ ಕಂಪ್ನಿ ಗ್ರೋ ಆಗ್ತಾ ಇದೆ ಅಂತಂದರೆ ನೀವು ಶೇರ್ಸ್ ತೊಗೊಂಡು ಇಟ್ಕೊಂಡ್ರೆ ಆ ವ್ಯಾಲ್ಯೂ ಕೂಡ ಗ್ರೋ ಆಗ್ತಾ ಇರುತ್ತೆ. ಈಗ HAL ನೋಡಿದ್ರೆ 2000 ಇದು ಬಂದಿರೋದು 2018 ಬಂದಿದೆ. 2020 ಇದ್ರ ಶೇರ್ ಪ್ರೈಸು 235 ರುಪೀಸ್ ಇರೋದು. ಓಕೆ 5600 ಹೋಗಿದೆ ಈಗ. 2025 ಇವಾಗಲೂ ಕೂಡ 3600 ಹತ್ರ ಇದೆ. ನೀವು ಮೇಲೆ ಹೋಗಾಗ ಸೆಲ್ ಮಾಡಿಲ್ಲ, ಇವಾಗ ಇಟ್ಕೊಂಡ್ರೆ ಅಂದ್ರೆ ಪ್ರಾಫಿಟ್ ಅಲ್ವಾ? ಅಲ್ಲಿವರೆಗೂ ಹೋಗಿತ್ತು, ಪ್ರಾಫಿಟ್ ಕಡಿಮೆ ಆಗಿದೆ ಅಂತ ಬೇಜಾರಾಗ್ತಾರೆ. ಬಟ್ ಇವಾಗ ನೋಡಿದ್ರೆ ಸ್ಟಿಲ್ ಪ್ರಾಫಿಟಲ್ಲಿ ಇದ್ರಿ ನೀವು. ತುಂಬ ದೊಡ್ಡ ಪ್ರಾಫಿಟ್ ಇದೆ. ಮೋರ್ ದ್ಯಾನ್ 15 ಟೈಮ್ಸ್ ಪ್ರಾಫಿಟಲ್ಲಿ ಇದ್ದೀರಾ. ಅಂದರೆ ಮೈಂಡ್ ಸೆಟ್ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. BL ಈಗ ನಾನು ಯಲಹಂಕದಿಂದ ಇಲ್ಲಿ ಬರಬೇಕಾದ್ರೆ BL ಇಂದನೇ ಬಂದಿದ್ದೀನಿ ಕಂಪ್ನಿ, ಆ ಲೈನಲ್ಲಿ. BL ಅನ್ನೋದು ಒನ್ ಆಫ್ ಮೈ ಫೇವ್ರೆಟ್ ಸ್ಟಾಕ್ಸ್. ಅದು ಡಿಫೆನ್ಸಲ್ಲಿ 2020 ಎಷ್ಟಿತ್ತು? 35 ರುಪೀಸ್ ಇತ್ತು. 480ವರೆಗೂ ಹೋಗಿದೆ. ರೀಸೆಂಟಾಗಿ ಕೂಡ 470ವರೆಗೂ ಹೋಗಿದೆ. ಎಲ್ಲ ನೀವು ಹೇಳ್ತಿದ್ರೆ ನೀವು ಏನಾದರೂ ಮಾಡಿದ್ರೆ ಅಂತಂದರೆ, ನಾನು ಇದೇ ಸ್ಟಾಕ್ನ 2023 ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಐ ಬಾಟ್ ಅಟ್ 127. ಓಕೆ 127 ಬೈ ಮಾಡಿದೆ, 284 ಸೆಲ್ ಮಾಡಿದೆ. ಓಕೆ ಅಂದರೆ ಆಲ್ಮೋಸ್ಟ್ ಡಬಲ್. 23 ಬೈ ಮಾಡಿ ನೀವು ಸೇಲ್ ಮಾಡಿದ್ದವಾಗ 2024 ಒಂದೇ ವರ್ಷದಲ್ಲಿ. ಹೌದು, 1 ಇಯರ್ 3 ಮಂತ್ಸ್ ಏನೋ ಆಗಿತ್ತು ಆಲ್ಮೋಸ್ಟ್. ಇನ್ನೊಂದು ಟಾಟಾ ಮೋಟರ್ಸ್ ಇವಾಗ ಡಿಮರ್ಜ್ ಆಗಿದೆ. ಸಪ್ರೇಟ್ ಎಂಟಿಟೀಸ್ ಆಗಿದ್ದಾವೆ, ಪ್ಯಾಸೆಂಜರ್ ವೆಹಿಕಲ್ಸ್, ಕಮರ್ಷಿಯಲ್ ವೆಹಿಕಲ್ಸ್. ನಾನು 2022 ನವಂಬರ್ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಓಕೆ ನನ್ನ ಬೈಯಿಂಗ್ ಪ್ರೈಸು 396 ಆ್ಯಾವ್ರೇಜ್ ಪ್ರೈಸು. ಐ ಸೋಲ್ಡ್ ಅಟ್ 1171. ಸಾರಿ 1151. ಅದು ಹೈಯೆಸ್ಟ್ ಹೋಗಿರೋದು 1171ಗೆ ಹೋಗಿತ್ತು. ಸೊ ಕರೆಕ್ಟ್ ಟೈಮಿಗೆ ಸೇಲ್ ಮಾಡಿದ್ರೆ. ಹೌದು. ಅದು ಹೆಂಗೆ ಮಾಡಿದ್ರೆ ನೀವು ಅಂತಂದರೆ ಅದೇನು ಮ್ಯಾಜಿಕ್ ಅಲ್ಲ. ಸೊ ಐ ಇನ್ವೆಸ್ಟೆಡ್ ಟೈಮ್ ತಿಳ್ಕೊಂಡಿದ್ದೆ ಹೆಂಗೆ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅಂತ. ಅಷ್ಟೊತ್ತಿಗೆ ನನಗೆ ಆವಾಗ ಬೈ ಮಾಡೋ ಟೈಮಲ್ಲಿ ಇಲ್ಲೇ ಸೆಲ್ ಮಾಡಬೇಕನ್ನೋದು ನನಗೆ ಗೊತ್ತಿರಲಿಲ್ಲ, ಟು ಬಿ ಫ್ರ್ಯಾಂಕ್. ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿ ಸುಮ್ಮನೆ ಇದಿಲ್ಲ, ಕಲ್ತ್ಕೊಂಡಿದ್ದೀನಿ ಏನಾಗಿದೆ ಮಾರ್ಕೆಟು, ಏನಾಗ್ಬೋದು, ಈ ಶೇರಿಗೆ ಏನಾಗ್ಬೋದು, ಈ ಕಂಪ್ನಿ ಏನಾಗ್ಬೋದು. ಇವಾಗ ರೀಸೆಂಟಾಗಿ ಬಿದ್ದಿದೆ, ಎಲ್ಲರೂ ಭಯ ಬಿದ್ದುಬಿಡ್ತಿದ್ದಾರೆ, ಏನು ಮಾಡಬೇಕು ಪೀಕಲ್ಲಿ ತಗೊಂಡು ಬಿಟ್ಟಿದ್ದಾರೆ. ಇವಾಗ ಬಿದ್ದಿದೆ ಟಾಟಾ ಮೋಟರ್ಸ್ ಅನ್ನೋದು. ಏನಾಗಿ ಬಿದ್ದಿದೆ? ಸೊ ಸೇಲ್ಸ್ ಕಡಿಮೆ ಆಗಿದ್ದಾವೆ. ನಿಯರ್ಲಿ 40% ಆಫ್ ಸೇಲ್ಸ್ ಕಡಿಮೆ ಆಗಿದ್ದಾವೆ. ಯಾಕೆ ಕಡಿಮೆ ಆಗಿದೆ? ಇವ್ರದ್ದು ಮೇನ್ ಬಿಸ್ನೆಸ್ ಲ್ಯಾಂಡ್ ರೋವರ್ ಜಾಗ್ವಾರ್ US ಇರುತ್ತೆ ಸರ್. ಓಕೆ ಅದಕ್ಕೆ ಕಾಂಪಿಟೇಟರ್ ಬಂದುಬಿಟ್ಟಿದ್ದಾರೆ, ಟೆಸ್ಲಾ ಮತ್ತು ಚೈನಾದ ಕಾರ್ಸು. ನಮಗಿನ್ನ ಅದು ತುಂಬ ಅಡ್ವಾನ್ಸ್ ಇದ್ದಾವೆ ನಮ್ಮ ಟಾಟಾ ಮೋಟರ್ಸ್ ಕಂಪ್ನಿಗಿಂತ. ಅದಕ್ಕೆ ಸೇಲ್ಸ್ ಕಡಿಮೆ ಆಗಿದ್ದಾವೆ, ಬಿದ್ದುಬಿಟ್ಟಿದೆ. ಸೊ ಮತ್ತೆ ಕಮ್ ಬ್ಯಾಕ್ ಕೊಡ್ತಾರೆ. ಸೊ ಇಟ್ ಟೇಕ್ ಸಮ್ ಟೈಮ್, ಮೇ ಬಿ ಒಂದು 4 ಇಯರ್ಸ್ ಆಗ್ಬೋದು, 5 ಇಯರ್ಸ್ ಆಗ್ಬೋದು, 3 ಇಯರ್ಸ್. ಇವಾಗ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇದೆ, ನಂಬಿಕೆ ಇದ್ದರೆ ಇನ್ವೆಸ್ಟ್ ಮಾಡ್ಬೋದು. ಓಕೆ ಓಕೆ. ಸೊ ಈ ವಿಡಿಯೋದಲ್ಲಿ ನಾನು ಏನಂತ ಹೇಳ್ತೀನಿ, ಇದೆಲ್ಲ ಜಸ್ಟ್ ಎಜುಕೇಷನ್ ಪರ್ಪಸ್. ಸೊ ನಮ್ಮ ಮೇನ್ ಇಂಟೆನ್ಷನ್ ಏನಂತಂದರೆ, ತುಂಬ ಜನ ಸಫರ್ ಆಗ್ತಿದ್ದಾರೆ ಒಂದು ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ, ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಬೇಕಾದ್ರೆ. ಹೆಂಗೆ ಮಾಡಬೇಕನ್ನೋ ಒಂದು ಧೈರ್ಯ ಇಲ್ಲ, ಒಂದು ದಾರಿ ಇಲ್ಲ. ನಾವು ಎಜುಕೇಟ್ ಮಾಡೋಣ ಅಂತ ಆ ಫೀಲ್ಡಲ್ಲಿ ಇದ್ದೀವಿ, ಅದಕ್ಕೆ ಈ ಥರ ಮಾಡ್ಬೋದು ಅಂತ ಜಸ್ಟ್ ನಮ್ಮ ಎಜುಕೇಷನಲ್ ಪರ್ಪಸ್ಗೆ ನಾನು ಇದು ಹೇಳ್ತಿದ್ದೀನಿ. ಇದೇನು ಬೈ ಸೆಲ್ ರೆಕಮೆಂಡೇಶನ್. ಯಾವುದೇ ಕಂಪ್ನಿದು ರೆಕಮೆಂಡೇಶನ್ ಖಂಡಿತ ಅಲ್ಲ. ಇದು ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾ ಇರೋದು, ಅವ್ರ ನಾಲೆಜ್ ಪ್ರಕಾರ ಏನೆಲ್ಲ ಕಂಪನಿ ಗ್ರೋತ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇರೋದು. ನೆಕ್ಸ್ಟು ಇನ್ನೊಂದು ಈಗ ಎಲ್ಲ ಆಗಿರೋದು ನೀವು ಹೇಳ್ತಿದ್ದೀರಾ, ಫ್ಯೂಚರ್ ಯಾವ್ದು ಆಗ್ಬೋದು ಆಗಿರೋದು ಎಲ್ಲರೂ ಹೇಳ್ತಾರೆ. ಏನು ಎಲ್ಲ ನೀವು ಇನ್ಸ್ಟಾಗ್ರಾಮ್ ನೋಡಿದ್ರೆ ಅಥವಾ ಯೂಟ್ಯೂಬಲ್ಲಿ ನೋಡಿದ್ರೆ ಯಾರೊಬ್ರು ಮಾಡಿರ್ತಾರೆ, ಅದು ನೋಡ್ಬೋದು. ಬಟ್ ಫ್ಯೂಚರಲ್ಲಿ ಯಾವ್ದು ಆಗ್ಬೋದು, ಕಾನ್ಫಿಡೆಂಟಾಗಿ ಯಾವುದು ಹೇಳ್ಬೋದು ಅಂತಂದರೆ, ವಾಟರ್ ಅನ್ನೋದು ನೆಕ್ಸ್ಟ್ ವೆಲ್ತ್ ಸರ್. ನಮಗೆ ಏನು ರಿಸೋರ್ಸಸ್ ಇರ್ತವೆ ಅದು ಕಡಿಮೆ ಆಗ್ತಾ ಬರ್ತಾ ಇದ್ದಾವೆ, ಅದು ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ವಾಟರ್ ಅನ್ನೋದು ಬಿಗ್ಗೆಸ್ಟ್ ವೆಲ್ತ್ ಸರ್. ಓಕೆ, ಜಸ್ಟ್ ಇಮ್ಯಾಜಿನ್, ಒಂದು 15 ಇಯರ್ಸ್ ಬ್ಯಾಕು ನೀವು ವಾಟರ್ ಈ ಥರ ಬಾಟಲ್ಸಲ್ಲಿ ತಗೊತಿದ್ದೀರಾ, ಮನೆಯಲ್ಲಿ ತಗೊಂಡವರು ಎಲ್ಲರೂ ಸಿಗ್ತಾ ಇರೋದು ಅಷ್ಟು ಜಾಸ್ತಿ ಇರೋದು. ಇವಾಗ ಅದು ಒಂದು ಬಿಗ್ ಬಿಸ್ನೆಸ್ ಆಗಿಬಿಟ್ಟಿದೆ. ವಾಟರ್ ಸಿಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಆ್ಯಕ್ಚುಲಿ ಐಮ್ ಫ್ರಮ್ ಅನಂತಪುರ, ಆಂಧ್ರ ಪ್ರದೇಶ್. ಇಲ್ಲಿಂದ ಒಂದು 160 ಕಿಲೋಮೀಟರ್ಸ್. ಓಕೆ, ನಮ್ಮದು ಡ್ರಾಟ್ ಏರಿಯಾ. ವಾಟರ್ ಸಿಗೋಲ್ಲ ಅಷ್ಟು ಈಸಿಯಾಗಿ, ತುಂಬ ಕಷ್ಟ. ಅಂದರೆ ಒಂದು 15 ಇಯರ್ಸ್ ಬ್ಯಾಕ್ ಸಿಗ್ತಾ ಇತ್ತು, ಒಂದು 400-500 ಫೀಟ್ಗೆ ಹೋದರೆ ಸಿಗ್ತಾ ಇತ್ತು. ಇವಾಗ 700-800 ಹೋದ್ರೂ ಕೂಡ ಸಿಗ್ತಾ ಇಲ್ಲ. ಓಕೆ, ಅಂದರೆ ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾಯಿದೆ. ವಾಟರ್ ಅನ್ನೋದು ಬಿಗ್ಗೆಸ್ಟ್ ಬಿಸ್ನೆಸ್ ಆಗುತ್ತೆ.
ಈಗ ಯಾವ ಥರ ಸಿಚುವೇಶನ್ ಇದೀವಿ ಹೇಳಿ, ವಾಟರ್ ಟ್ರೀಟ್ ಮಾಡಿ ನಾವು ತಗೊತಾ ಇದ್ವಿ. Correct. ಅಂದರೆ ಈಗ ಕೆರೆ ವಾಟರ್ ಇರ್ತವೆ, ಲೈಕ್ ವೇಸ್ಟ್ ವಾಟರ್, ಇಂಡಸ್ಟ್ರಿಯಲ್ ವಾಟರ್, ಇದೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಎಸ್ ಅದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಈ ವಾಟರ್ ಟ್ರೀಟ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 20 lakhs ಇರಬೇಕು. 10 lakhs 20 lakhs ಮಿನಿಮಮ್ ಇರಬೇಕು ಒಂದು ದೊಡ್ಡ ಪ್ಲಾಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ. ಬಟ್ ನಿಮ್ಗೆ ಅಷ್ಟು ದುಡ್ಡಿಲ್ಲ. ನೀವೇನು ಮಾಡ್ಬೋದು, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಯಾರೋ ಕೆಲವು ಕಂಪ್ನೀಸ್ ಮಾಡ್ತಿದ್ದಾರೆ. ಆ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡಿ ನಂಬಿಕೆ ಇಟ್ಕೊಂಡು ಒಂದು 5 years 10 years ಬಿಟ್ಬಿಡಿ. ಮತ್ತು ಇದಕ್ಕೆ ಯಾವ ಕಂಪ್ನಿ ಇದೆ ಅಂತಂದರೆ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನನಗೆ ವಾಬಾಗ್ ಅಂತ ಒಂದು ಕಂಪ್ನಿ ಗೊತ್ತು. ವಾಟೆಕ್ ವಾಬಾಗ್ ಇದು ಸ್ಮಾಲ್ ಕ್ಯಾಪ್ ಕಂಪ್ನಿ ಸರ್. ಸ್ಮಾಲ್ ಕ್ಯಾಪ್ ಕಂಪ್ನಿ ಅಂದರೆ ಅಗೇನ್ ರಿಸ್ಕ್ ಇರುತ್ತೆ. ಈಗ ರಿಲಯನ್ಸ್ ಅಂದರೆ ಬಿಗ್ ಕಂಪ್ನಿ, HDFC ಬ್ಯಾಂಕ್ ಬಿಗ್ ಕಂಪ್ನಿ, ಅದ್ಮೇಲೆ ನಂಬಿಕೆ ಇರುತ್ತೆ ಎಲ್ಲರಿಗೂ. ಈ ಥರ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಮೇಲೆ ಅಂದರೆ ಸ್ವಲ್ಪ ಧೈರ್ಯ ಬೇಕು, ರಿಸರ್ಚ್ ಮಾಡಬೇಕು. ಮತ್ತು ಇವಾಗಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು, ಆಲ್ರೆಡಿ ಆಗೋಗಿದೆ, ಇನ್ನು ಹೋಗಲ್ಲ ಅಂತ ಥಿಂಕ್ ಮಾಡ್ತಾ ಇರ್ತೆ. ಬಟ್ ಸ್ಟಿಲ್ ಇನ್ವೆಸ್ಟ್ ಮಾಡ್ಬೋದು. ಹೆಂಗೆ ಹೇಳ್ತಿದ್ದೀರ ನೀವು ಅಂತಂದರೆ, ಐ ಬಿಲೀವ್ ಇನ್ ದ ಬಿಸ್ನೆಸ್ ಆಗುತ್ತೆ, ಆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ, ನನಗೆ ನಂಬಿಕೆ ಇದೆ, ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅಗೇನ್ ನೀವು ಬೈ ಸೆಲ್ ಮಾಡಬೇಕಾದ್ರೆ ನೀವು ಯಾರಾದರೂ ಎಕ್ಸ್ಪರ್ಟ್ನ ಮೀಟ್ ಮಾಡಿ ಅಥವಾ ನೀವು ಓನ್ ರಿಸರ್ಚ್ ಮಾಡಿ ನೀವೇ ಡೆಸಿಷನ್ ತಗೋಬೇಕು. ನಾನು ಈ ಥರ ಇದೆ ಅಂತ ತೋರಿಸ್ತಿದ್ದೇನೆ. ರೈಟ್, ನಾವು ಆ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಬಿಡೋದು ಅಷ್ಟೇ. ಆ್ಯಂಡ್ ದೆನ್ ಯು ವಿಲ್ ಬಿ ಅ ಬಿಸ್ನೆಸ್ ಮ್ಯಾನ್ ಆಬ್ವಿಯಸ್ಲಿ. ಸೊ ಇನ್ನೂ ಸಿಂಪಲಾಗಿ ಹೇಳ್ಬೇಕಂತಂದರೆ, ಲಾಸ್ಟ್ ಒಂದು 10 yearsನ ಕೆಲಸ ಮಾಡ್ತಿರೋರು ಇರ್ತಾರೆ, ಬಿಸ್ನೆಸ್ ಮಾಡ್ತಿರೋರು ಇರ್ತಾರೆ. ಎಂಪ್ಲಾಯೀಸ್, ಯು ಕ್ಯಾನ್ ಟೇಕ್ IT ಎಂಪ್ಲಾಯೀಸ್, ನಾನ್ IT, ಎನಿ ಎಂಪ್ಲಾಯೀಸ್. ನೀವು ಯಾವ ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀರಾ, ಯಾವ ಪ್ರಾಡಕ್ಟ್, ಯಾವ ಸೆಕ್ಟರ್ ಮೇಲೆ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಸೆಕ್ಟರಲ್ಲಿ ನಿಮ್ಮ ಪ್ರಾಡಕ್ಟ್ ಮೇಲೆ ಕಂಪ್ನೀಸ್ ಇರ್ತವೆ. ರೈಟ್, ನಿಮಗೆ ಸ್ಯಾಲ್ರಿ ಬರ್ತಾ ಇರುತ್ತೆ ಎವ್ರಿ ಇಯರು ಅಥವಾ ಎವ್ರಿ 2 years, ಕೆಲವರಿಗೆ 6 monthsಗೆ ಸ್ಯಾಲ್ರಿ ಹೈಕ್ ಆಗ್ತಾ ಇರುತ್ತೆ. ಹೌದಾ ಇಲ್ವಾ? ಹೌದು. ಲಾಸ್ಟ್ 10 yearsಯಿಂದ ನೋಡಿದರೆ ನೀವು ಎಂಪ್ಲಾಯ್ ಆಗಿದ್ದಾರೆ, ಎವ್ರಿ ಇಯರ್ ನಿಮ್ಗೆ ಸ್ಯಾಲ್ರಿ ಸ್ವಲ್ಪ ಆದರೂ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇರ್ತವೆ, ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. 100% ಇನ್ಕ್ರೀಸ್ ಆಗಲ್ಲ, ಅಟ್ಲೀಸ್ಟ್ ಒಂದು 10% 20% ಆದರೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಿಮಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೀರಿ ಅಂತಂದರೆ ಕಂಪ್ನೀಸ್ ದುಡ್ಡು ಬಂದರೆ ಮಾತ್ರ ಅವ್ರು ಕೊಡ್ತಾರೆ. ಕರೆಕ್ಟಾ? ಕರೆಕ್ಟ್, ಆಬ್ವಿಯಸ್ಲಿ. ಅವ್ರು ಪ್ರಾಫಿಟ್ ಬಂದಿಲ್ಲ ಅಂದರೆ ಕೊಡ್ತಾರಾ? ಇಲ್ಲ, ಫೈರ್ ಮಾಡಿಬಿಡ್ತಾರೆ, ಕಾಸ್ಟ್ ಕಟಿಂಗ್ ಅಂತ ಹೇಳ್ಬಿಟ್ಟು. ಅಂದರೆ ನಿಮ್ಗೆ ಸ್ಯಾಲ್ರಿ ಹೈಕ್ ಆಗ್ತಾಯಿದೆ ಅಂತಂದರೆ ಕಂಪ್ನಿ ಪ್ರಾಫಿಟ್ ಮಾಡ್ತಿದೆ. ಎಸ್, ಕಂಪ್ನಿಗೆ ಪ್ರಾಫಿಟ್ ಆಗ್ತಾ ಇದೆ ಅಂದರೆ ಕಂಪ್ನಿ ಶೇರ್ ಏನಾಗುತ್ತೆ? ಮೇಲೆ ಹೋಗುತ್ತೆ. ರೈಟ್, ಆ ಪ್ರಾಡಕ್ಟ್ ಕಾಸ್ಟ್, ಲೆಟ್ಸ್ ಎ ಲ್ಯಾಪ್ಟಾಪ್, ಲೆಟ್ಸ್ ಎ ಒಂದು ಫೋನು, ಎನಿ ಪ್ರಾಡಕ್ಟ್, ನೀವು ಜ್ಯುವೆಲ್ರಿ ಆಗ್ಬೋದು, ಎನಿಥಿಂಗ್ ಲೈಕ್ ಬಟ್ಟೆ, ಎವ್ರಿ ಇಯರು ಪ್ರಾಡಕ್ಟ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಗೂಗಲ್ ನಮಗೆ ರೆವಿನ್ಯೂ ಕೊಡುತ್ತೆ. ಹೌದು ಹೌದು. ಹಾಂ, ಗೂಗಲ್ ಕಂಪ್ನಿ ಶೇರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಹೌದು, ಅವ್ರ ಬಿಸ್ನೆಸ್ ಆಗ್ತಾ ಇದೆ ಅಂತಂದರೆ ಪ್ರಾಫಿಟ್ ಜಾಸ್ತಿ ಆಗಿ. ಇದು ಒಂದು ನಾನು ಕ್ಲಾರಿಟಿ ಕೊಡ್ತೀನಿ ಹೆಂಗೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ. ಈಗ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಇಬ್ಬರು ಬ್ರದರ್ಸ್, ಇಬ್ಬರು ಸಪ್ರೇಟ್ ಕಂಪ್ನೀಸ್ ಇದ್ದಾರೆ. ನೀವು ಯಾರ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಸರ್? ಅನಿಲ್ ಅಂಬಾನಿ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಮುಖೇಶ್ ಅಂಬಾನಿ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಮುಖೇಶ್ ಅಂಬಾನಿ. ಏನಕ್ಕೆ? ಬಿಕಾಸ್ ಹಿ ಹ್ಯಾಸ್ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್. ಜಾಸ್ತಿ ಆಗ್ತಾ ಇದೆ ಕಂಪ್ನಿ, ಅವ್ರಿಗಿಂದ ಇವರು ಬಿಸ್ನೆಸ್ ಚೆನ್ನಾಗಿ ಮಾಡ್ತೀರಾ ಅಂತ ನೀವು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಅಂದರೆ ಈಗ ನೀವು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕಾದ ಥಿಂಕ್ ಮಾಡ್ತೀರ ಅಂತಂದರೆ ಎಲ್ಲರೂ ಅದೇ ಥಿಂಕ್ ಮಾಡ್ತಾರೆ ಇಲ್ವಾ? ಎಲ್ಲರೂ ಕೂಡ ಯಾರು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೋ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಂತ ಹೋಗ್ತಾರೆ. ಅವ್ರು ಕೂಡ ಇನ್ವೆಸ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಶೇರ್ ಪ್ರೈಸ್ನ ತಗೋಬೇಕು. ಲೆಟ್ಸ್ 1000 rupees ಇದೆ ಶೇರ್ ಪ್ರೈಸ್. ಎಲ್ಲರೂ ಆ ಕಂಪ್ನಿನ ತಗೊಂಡು ಆ ಶೇರ್ ಪ್ರೈಸ್ನ ತಗೊಂಡಂತ ಹೋಗ್ತಾರೆ. ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆದರೆ ಪ್ರೈಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆದರೆ ನಿಮ್ಗೆ ಪ್ರಾಫಿಟ್ ಲಾಸ್? ಪ್ರಾಫಿಟ್ ಎಷ್ಟು ಜಾಸ್ತಿ ಆದರೆ ಅಷ್ಟು ಪ್ರಾಫಿಟ್. ದಟ್ ಈಸಿ. ಸೊ ನಾನು ಒಂದೇ ಹೇಳ್ತೀನಿ, ನೀವು ಎಂಪ್ಲಾಯ್ ಆಗಿದ್ದೀರಾ, ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ, ನೀವು ಏನು ಪ್ರಾಡಕ್ಟ್ಗೆ ಸರ್ವಿಸ್ ಕೊಡ್ತೀರಾ, ಏನು ಪ್ರಾಡಕ್ಟ್ಸ್ ತೊಗೊತೀರಾ, ಎನಿ ಪ್ರಾಡಕ್ಟ್ ಸರ್, ನಾವು ರಿಯಲ್ ಲೈಫಲ್ಲಿ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರ್ತೀವಿ ಆಲ್ಮೋಸ್ಟ್ ಅದಕ್ಕೆ ಸಂಬಂಧಪಟ್ಟಿದ್ದು ಏನೋ ಒಂದು ಕಂಪನಿ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು. ಎಕ್ಸಾಕ್ಟ್ಲಿ. ನೀವು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಆಗಲ್ಲ. ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ. ಯು ಕ್ಯಾನ್ ಟೇಕ್ ಎನಿ ಪ್ರಾಡಕ್ಟ್. ಆ ಕಂಪ್ನೀಸ್ ಆ ಸೆಕ್ಟರಲ್ಲಿ ಆ ಕಂಪ್ನಿ ಇರುತ್ತೆ, ಏನೋ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡೋದು. ಇದಕ್ಕೆ ಸ್ಟಾಕ್ ಮಾರ್ಕೆಟ್ಗೆ ನಿಮಗೆ ನಾರ್ಮಲ್ ಬಿಸ್ನೆಸ್ಗಾದರೆ, ನೀವು ಲೆಟ್ಸೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ದೀರಾ. ಹೋಟೆಲ್ಸಲ್ಲಿ ಹೇಳ್ಬೇಕಾದ್ರೆ ಇಂಡಿಯನ್ ಹೋಟೆಲ್ ಅಂತ ಇರುತ್ತೆ. ಇಂಡಿಯನ್ ಹೋಟೆಲ್ನ ಒನ್ ಆಫ್ ದಿ ಟಾಪ್ ಮೋಸ್ಟ್ ಹೋಟೆಲ್ಸ್ ಕಂಪ್ನಿ ಸ್ಟಾಕ್ಸ್. ನಿಮಗೆ ಹೋಟೆಲ್ ಕಟ್ಟಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ? ಲೆಟ್ಸೆ ಒಂದು 5 years ಆಗುತ್ತೆ. ಆ 5 years ಬರಬೇಕಾದ್ರೆ ನಿಮ್ಗೆ ಎಷ್ಟು ಇಯರ್ಸ್ ಆಗುತ್ತೆ? ಇನ್ನೊಂದು 3 to 4 years ಆಗುತ್ತೆ ಅಲ್ವಾ? ನಿಮ್ಗೆ ಅಷ್ಟು ದುಡ್ಡಿಲ್ಲ. ಏನು ಮಾಡ್ಬೋದು? ಆ ಕಂಪ್ನಿ ಮೇಲೆ ಹಾಕಿಬಿಡಿ. ಅವ್ರಿಗೆ ಬಿಸ್ನೆಸ್ ಆಗ್ತಾ ಇರುತ್ತೆ, ನಿಮ್ಮ ದುಡ್ಡು ಗ್ರೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ಏನಂತಂದರೆ ಸರ್,
ಜಸ್ಟ್ ಚೇಂಜ್ ಯುವರ್ ಮೈಂಡ್ ಸೆಟ್. ನೀವು ಏನೇನು ಪ್ರಾಡಕ್ಟ್ಸ್ ಮೇಲೆ ಖರ್ಚು ಮಾಡ್ತಿದ್ದೀರಾ ಆ ಕಂಪ್ನೀಸ್ ಬಗ್ಗೆ ಯೋಚನೆ ಮಾಡಿ. ಓಕೆ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಂದರೆ ತುಂಬ ಕಷ್ಟ, ಬಟ್ ಇನ್ವೆಸ್ಟ್ ಮಾಡೋದು ಈಸಿ. ರೈಟ್. ಈಗ ನೀವು 10 ಗ್ರಾಮ್ಸ್ ಗೋಲ್ಡ್ ತಗೋಬೇಕಾದ್ರೆ 1,20,000 ಸಮವೇರ್ ಇರಬೇಕು. ಬಟ್ ನಮಗೆ ETF ಅಲ್ಲಿ ಗೋಲ್ಡ್ ಬೇಸ್ ಅಂತ ಇರುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 100 rupees, 120, 130 rupees ಹಾಗೆ ಸ್ಟಾರ್ಟ್ ಮಾಡ್ಬೋದು. ಈಗ ಜನರಲ್ಲಿ ಹಳ್ಳಿದಲ್ಲಿ ಹೇಳ್ತಿರ್ತಾರೆ ನನಗೆ ಅಷ್ಟು ದುಡ್ಡಿಲ್ಲ ಗೋಲ್ಡ್ ತಗೋಬೇಕಂತಂದರೆ ಏನು ಮಾಡಿ, ಆ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ. ಎಸ್. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 1,000 rupees, 2,000 rupees, ಈವನ್ 100 rupees. ಯು ಕ್ಯಾನ್ ಬಿಕಮ್ ಎ ಬಿಸ್ನೆಸ್ ಮ್ಯಾನ್. ಹೋಗ್ತಾ ನೀವೇನು ಮಾಡ್ಬೋದು, ಅದ್ರ ಬಗ್ಗೆ ಕಲೀರಿ, ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ನ ರಿಸರ್ಚ್ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಹೋಗ್ತಾ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೊಳ್ಳಿ. ಯು ಕ್ಯಾನ್ ಮಲ್ಟಿಪ್ಲೈ ಯುವರ್ ಕ್ಯಾಪಿಟಲ್. ಎಸ್. ಸೊ ರಂಗಧಾಮ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದರು. ಅದು ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಕೂಡ ಒಂದು ಬಿಸ್ನೆಸ್ ಮನ್ ಆಗೋದು ಹೇಗೆ, ಅಥವಾ ಒಂದು ಬಿಸ್ನೆಸ್ನಲ್ಲಿ ಒಂದು ಪಾರ್ಟಿಸಿಪೇಷನ್ ಮಾಡೋದು ಹೇಗೆ. ಸೊ ಒಂದು ದೊಡ್ಡ ಬಿಸ್ನೆಸ್ ಒಂದು ಸಣ್ಣ ಭಾಗ ನೀವು ಆಗ್ತೀರಾ ಶೇರನ್ನ ಖರೀದಿ ಮಾಡೋದ್ರ ಮೂಲಕ. ಅದರ ಗ್ರೋತು, ಅದರ ಒಂದಷ್ಟು ಪ್ರಾಸ್ಪೆಕ್ಟ್ಸ್ ಏನಿದೆ ಅದನ್ನೆಲ್ಲ ಕೂಡ ಹೇಳಿದರು. ಈಗ ನಾನು ಕೊನೆಯದಾಗ ಅವ್ರಿಗೆ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೋ ಒಂದು ಇದಕ್ಕಿಂತ ಮುಂಚೆ ಕೂಡ ನೀವು ಯಾವುದೋ ಒಂದು ವೀಡಿಯೋ ನೋಡ್ಕೊಂಡು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ಬಟ್ ಅದು ಬಿದ್ದಿದೆ ಈಗ ನಮ್ಮದು ಸ್ಟಾಕ್. ಓಕೆ. ಸೊ ಆಬ್ವಿಯಸ್ಲಿ ಈಗ ಅದೇ ಹೇಳಿದ್ನಲ್ಲ, ಟ್ರಂಪ್ ಕಾಲದಲ್ಲಿ ಬಿದ್ದಿದೆ ಅಂತ ಅಂದ್ಕೊಳ್ಳಿ. ಈಗ ಏನು ಮಾಡಬೇಕು ಒಬ್ಬ ವ್ಯಕ್ತಿ? ಓಕೆ ಸರ್, ಇದಕ್ಕೆ 2 ರೀಸನ್ಸ್ ಇದ್ದಾವೆ ಸರ್. ವಾರನ್ ಬಫೆಟ್ಟು ಒಂದು ಹೇಳ್ತಿರ್ತಾರೆ, ಒಂದು ಕೋಟ್ ಇದೆ, ಏನಂದರೆ ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇಂಟು 1 bucket ಅಂತ. ಎಸ್. ನೀವು ಒಂದೇ ಕಂಪ್ನಿ ಮೇಲೆ ಹಾಕೋದು ಬೇಕಿಲ್ಲ. ಇಲ್ಲಿ ನೀವು ಪ್ರಾಕ್ಟಿಕಲ್ ಲೈಕ್ ರಿಯಲ್ ಟೈಮಲ್ಲಿ ಮಾಡಬೇಕಾದ್ರೆ ಏನೋ ಒಂದು ಬಿಸ್ನೆಸ್ ತಗೊತೀರ ನೀವು. ಇಲ್ಲಿ ಏನು ಮಾಡ್ಬೋದು, ನೀವು ಎಲ್ಲ ಬಿಸ್ನೆಸ್ ಮೇಲೆ ಹಾಕ್ಬೋದು. ಒಂದು 5 ಸೆಕ್ಟರ್ಸ್ ತಗೊಳ್ಳಿ. ಇವಾಗ ನಾನು ಹೇಳಿದ್ನಲ್ವಾ, ಆ ಎಲ್ಲ ಸೆಕ್ಟರ್ಸ್ ಮೇಲೆ ಹಾಕಿ. ಒಂದು ಫಾರ್ಮಾ, ಒಂದು ಆಟೋಮೊಬೈಲು, ಡಿಫೆನ್ಸು, ವಾಟರ್ ಟ್ರೀಟ್ಮೆಂಟು, ಗೋಲ್ಡು. ಎಸ್. ಸೊ ಫುಡ್ಡು, ಯು ಕ್ಯಾನ್ ಟೇಕ್ ಎನಿ ಪ್ರಾಡಕ್ಟ್ಸ್, ಎನಿ ಸೆಕ್ಟರ್. FMCG ನಿಮಗೆ ಯಾವ ಸೆಕ್ಟರ್ ಮೇಲೆ ನಂಬಿಕೆ ಇದ್ದರೆ ಆ ಸೆಕ್ಟರ್ ಮೇಲೆ ಮಾಡಿ. ಚಾಯ್ಸ್ ಇಸ್ ಯುವರ್ಸ್. ಯು ಕ್ಯಾನ್ ಸೆಲೆಕ್ಟ್ ಎನಿ ಸೆಕ್ಟರ್. ಒಂದೇ ಸೆಕ್ಟರ್ ಮೇಲೆ ಆಗಬೇಡಿ, ಒಂದೇ ಸ್ಟಾಕ್ ಮೇಲೆ ಆಗಬೇಡಿ. ಲೆಟ್ಸೆ ನಿಮ್ಮ ಹತ್ರ ಒಂದು 1 lakh ಇದೆ ಅಂತ ತಿಳ್ಕೊಳ್ಳಿ, 10 ಸ್ಟಾಕ್ಸ್ ತಗೊಳ್ಳಿ. ಈಗ ನೀವು ಹಾಕಿರೋದೆಲ್ಲ ಪಾಸ್ ಆಗುತ್ತಂತ ಇಲ್ಲ. ನೀವು ಹಾಕಿರೋದಲ್ಲಿ ಒಂದು 5 ಸ್ಟಾಕ್ಸ್ ಪಾಸ್ ಆದರೂ ಕೂಡ ನಿಮಗೆ ತುಂಬ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಎಕ್ಸಾಕ್ಟ್ಲಿ. ನಿಮಗೆ ಇನ್ನೊಂದು 5 ಸ್ಟಾಕ್ಸ್ ಪಾಸ್ ಆಗದೇ ಇದ್ರು ಕೂಡ ಇದು ನಿಮ್ಮ ರ್ಯಾಂಕಲ್ಲಿ ಪಾಸ್ ಆಗಿರುತ್ತೆ. ಹೌದು. ಸೊ ಹಿಂಗಾಗಿ ನಿಮ್ಗೆ ಅದು ಏನು ಮ್ಯಾಟರ್ ಆಗಲ್ಲ ಅವಾಗ. ಹೌದು. ಎಸ್. ಇನ್ನೊಂದೇನೆಂದರೆ, ಈಗ ನೀವು ಕೇಳಿದ್ರ ಏನೋ ಬಿದ್ದೋಗಿದೆ ಏನು ಮಾಡಲಿ. ನಾನು ನಿಫ್ಟಿ ನೋಡ್ತೀನಿ ಸರ್, ನಿಫ್ಟಿ ತೋರಿಸ್ತೀನಿ ನಿಮಗೆ. ನಿಫ್ಟಿ ಏನಂತಂದರೆ ಇದು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಟಾಪ್ 50 ಕಂಪ್ನೀಸ್ ಇರುತ್ತೆ ಇದರಲ್ಲಿ. ಎಸ್. ನಿಫ್ಟಿ 50 ಏನಂತಂದರೆ ಟಾಪ್ 50 ಕಂಪ್ನೀಸ್ ಹೂಡಿಕೆ ಅಂತ ಹೇಳ್ಬೋದು. ಇದು ರಿವೈಸ್ ಮಾಡ್ತಾ ಇರ್ತಾರೆ, ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೋ ಆ ಕಂಪ್ನೀಸ್ ಇರ್ತವೆ. ಅದು ಯಾವ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿಲ್ಲೋ ಅದು 6 months ಒಂದ್ಸತಿ ರಿವೈಸ್ ಮಾಡ್ತಾ ಇರ್ತಾರೆ. ರೈಟ್. ಅಂದರೆ ಈಗ ನೀವು ನೋಡಿದ್ರೆ ಈ ನಿಫ್ಟಿ ಅನ್ನೋ ಪ್ರೈಸು 1990s ಸಮ್ವೇರ್ 270 280 ಇರೋದು. ಇವಾಗ 26,000 ರೀಚ್ ಆಯಿತು. ಇವಾಗಲೂ ಕೂಡ 23,000 ಹತ್ರ ಇದೆ. 26,000 ರೀಚ್ ಆಯಿತು. ಅಂದರೆ ಅರೌಂಡ್ 100 times ಆಗಿದೆ. ಏನು ಇದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಬಟ್ ಇದು ಮಧ್ಯದಲ್ಲಿ ತುಂಬ ಟೈಮ್ಸ್ ಬಿದ್ದಿದೆ. ನಾನು ರೀಸೆಂಟಾಗಿ ವೀಡಿಯೋಸ್ದಲ್ಲಿ ಹೇಳ್ತಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೆ, ಲೈಕ್ ಎಲ್ಲರೂ ಕಾಲ್ ಮಾಡ್ತಿದ್ರು, ಬಿದ್ದೋಗಿದೆ ಏನು ಮಾಡಲಿ ಅಂತ. ಸೊ ತುಂಬ ಟೈಮ್ಸ್ ಬಿದ್ದೋಗಿದೆ. 2008 to 2009 ಮಾರ್ಕೆಟು 60% ಕ್ರಾಶ್ ಆಗಿತ್ತು. 60% ಇನ್ ದ ಸ್ಪ್ಯಾನ್ ಆಫ್ 1 year 1.5 year ಅಂದರೆ ಅವಾಗ ಎಷ್ಟಿತ್ತು ಅಂದರೆ 2300 ಹತ್ರ ಇತ್ತು ನಿಫ್ಟಿ ಪ್ರೈಸು. ಇವಾಗ ಎಲ್ಲಿದೆ? 26,000 ಹತ್ರ ಇದೆ. ಬಿದ್ದಿದೆ, ಮೇಲೆ ಬಂದಿದೆ, ಮತ್ತೆ ಬೀಳುತ್ತೆ. ಇವಾಗ ಬಿದ್ದಿರೋದಲ್ಲ, ಫ್ಯೂಚರಲ್ಲಿ ಕೂಡ ಬೀಳುತ್ತೆ ಮಾರ್ಕೆಟು. ಇದಕ್ಕಿಂತ ಜಾಸ್ತಿ ಕೂಡ ಬೀಳ್ಬೋದು. ಎಷ್ಟು ಜಾಸ್ತಿ ಬಿದ್ದರೆ ಅಷ್ಟು ಜಾಸ್ತಿ ಮೇಲೆ ಹೋಗುತ್ತೆ. ಮಾರ್ಕೆಟ್ ಎಷ್ಟು ಲೋಗೆ ಹೋಗುತ್ತೋ ಅಷ್ಟು ಹೈ ಕೂಡ ಹೋಗುತ್ತೆ. ಇವಾಗ ನಾವು ಈ ಟೈಮಲ್ಲಿ ನೋಡಿ, ಈಗ ಪ್ಯಾಂಡಮಿಕ್ ಟೈಮಲ್ಲಿ ಈಗ ನಿಮ್ಗೆ ತೋರಿಸೋದು ಕೂಡ ಸ್ಟಾಕ್ಸ್ ಪ್ಯಾಂಡಮಿಕ್ಕಿಂತ ತೋರಿಸಿದ್ದೀನಿ. ಪ್ಯಾಂಡಮಿಕ್ ಟೈಮಲ್ಲಿ ಕೂಡ 40% ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು. ಎನಿ ರೀಸನ್ ಸರ್, ರೀಸನ್ ಏನಾದರೂ ಆಗ್ಬೋದು. COVID-19 ಕರೋನಾ ಬಂದಿರ್ಬೋದು, ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೊಂದು ಡಿಸೀಸ್ ಬರ್ಬೋದು, ಅಥವಾ ಏನಾದರೂ ಆಗ್ಬೋದು. ಎನಿ ರೀಸನ್ ಮೇಲೆ ಮಾರ್ಕೆಟು ಕ್ರ್ಯಾಶ್ ಆಗ್ಬೋದು. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು, ನಾವು ಏನು ಡಿಸಿಷನ್ ತಗೊತೀವಿ ಅದು ಮ್ಯಾಟ್ರ್ ಆಗುತ್ತೆ. ಈಗ ಬಿದ್ದಿದೆ, ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದರೆ ವೆಯ್ಟ್ ಮಾಡಿ. ನಿಮ್ಮ ಹತ್ರ ದುಡ್ಡಿದೆಯಾ ಮತ್ತೆ ರಿಸರ್ಚ್ ಮಾಡಿಬಿಟ್ಟು ಹಾಕಿ. ಯಾವುದು ಒಳ್ಳೆ ಸ್ಟಾಕ್ಸ್ ಎಲ್ಲ ಹುಡ್ಕೊಂಡು, ಸ್ಟಾಕ್ಸ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ, ಭಯ ಇದೆ ಅಂತಂದರೆ ಏನು ಮಾಡೋದು, ETFs ಅಂತ ಇರುತ್ತೆ. ETF ಒಂದು ಗುಂಪು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಅದರಲ್ಲಿ ಇನ್ವೆಸ್ಟ್ ಮಾಡೋದು. ಆ್ಯಕ್ಚುಲಿ ಏನಂತಂದರೆ ಮಾರ್ಕೆಟ್ ಬೀಳ್ತಾ ಇದೆ ಅಂತಂದರೆ ಗೊತ್ತಿರೋರು, ನಾಲೆಜ್ ಇರೋರು ಈ ಟೈಮಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಸೊ ನಾವೇನು ಮಾಡ್ತೀವಿ, ಭಯ ಬಿದ್ದುಬಿಟ್ಟು ಸೆಲ್ ಮಾಡಿಬಿಡ್ತೀವಿ. ಸೊ ನಾವು ಕೂಡ ಪ್ರೊಫೆಷ್ನಲ್ ಥರ ಥಿಂಕ್ ಮಾಡಬೇಕು. ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಚಾಲೆಂಜ್ ಏನಂತಂದರೆ ಪ್ರೊಫೆಷ್ನಲ್ಸ್ ಇರ್ತಾರೆ,
ನಾವು ಜಸ್ಟ್ ಮೀನುಗಳಲ್ಲಿ ತಿಮಿಂಗ್ಲಗಳಿರ್ತಾರೆ 10 years 20 years ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ, ಅವ್ರ ಬಗ್ಗೆ ಥಿಂಕ್ ಮಾಡಿದ್ರೆ ಸಾಕು. ನಾವು ಅವ್ರು ಏನು ಥಿಂಕ್ ಮಾಡ್ತಾರೆ, ನೆಕ್ಸ್ಟ್ 5 years, ನೆಕ್ಸ್ಟ್ 10 years. ಜಸ್ಟ್ ಇವಾಗ ಬೈ ಮಾಡಿಬಿಟ್ಟು ವೆಯ್ಟ್ ಮಾಡಿ, ಬಿದ್ದಾಗ ಪೇಷನ್ಸ್ ಇರಬೇಕು. ಆಬ್ವಿಯಸ್ಲಿ ನಮಗೆ ಬೇಜಾರಾಗುತ್ತೆ ಬಿದ್ದೆ ಅಂತಂದರೆ, ಬಟ್ ಸ್ಟಿಲ್ ನಮಗೆ ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಚೈನಾದಲ್ಲಿ ಒಂದು ಬ್ಯಾಂಬೂ ಟ್ರೀ ಅಂತ ಇರುತ್ತೆ, ಬ್ಯಾಂಬೂ ಟ್ರೀ. ಅದೇನಂತಂದರೆ ಫಸ್ಟ್ ಒಂದು 4 years to 5 years ಏನು ಹೊರಗಡೆ ಬರೋದೇ ಇಲ್ಲ. ಟ್ರೀ ಬೀಜ ಹಾಕಿರ್ತೀವಿ, ಅದು 4 to 5 years ಮೇಲೆ ಬರೋದೇ ಇಲ್ಲ, ಗ್ರೋತ್ ಆಗೋದೇ ಇಲ್ಲ. ಈ 4 to 5 years ಏನು ಮಾಡ್ತಾ ಇರುತ್ತೆ ಅಂತಂದರೆ ರೂಟ್ಸ್ನ ಬಿಲ್ಡ್ ಮಾಡ್ತಾ ಇರುತ್ತೆ. ವೆರಿ ಸ್ಟ್ರಾಂಗ್ ಅಂದರೆ ವೆರಿ ಸ್ಟ್ರಾಂಗ್ ಬಿಲ್ಡ್ ಮಾಡುತ್ತೆ ರೂಟ್ಸ್ನು. ಅದಾದಮೇಲೆ ಒಂದು 6 weeks ಅಂದರೆ 1.5 months 80 to 90 feet ಗ್ರೋ ಆಗುತ್ತೆ ಟ್ರೀ. ಅಂದರೆ ಈ ಪೇಷನ್ಸ್ ಅನ್ನೋದಿರುತ್ತಲ್ವ ನಮ್ಗೆ ಸ್ಟಾಕ್, ಏನಕ್ಕೆ ಹೇಳ್ತೀನಿ ಅಂದರೆ ಸ್ಟಾಕ್ ಮಾರ್ಕೆಟ್ಗಳು ಹಿಂಗೆ ವರ್ಕ್ ಆಗುತ್ತೆ. ನೀವು ಫಸ್ಟು ಒಂದು 2 to 3 years ಏನು ಪ್ರಾಫಿಟ್ ಮಾಡಿಲ್ವಾ, ವೆಯ್ಟ್ ಮಾಡಿ. ನೀವು ಹಾಕಿರೋದು ಒಳ್ಳೆ ಬಿಸ್ನೆಸ್ ಆದರೆ ನಿಮಗೆ 4 to 5 years ಬೇಕಾಗಿರೋ ಪ್ರಾಫಿಟ್ಟು ಒಂದೇ ಇಯರಲ್ಲಿ ಬಂದುಬಿಡುತ್ತೆ. ಎಸ್, ಸೊ ದಟ್ ಈಸ್ ದ ಗೋಲ್. ಸೊ ಎಲ್ಲರೂ ಪ್ರಾಫಿಟ್ ಮಾಡ್ಬೇಕಂತಲೇ ಬರೋದು, ಬಟ್ ಪೇಷನ್ಸ್ ಅನ್ನೋದಿದೆಯಲ್ಲ ಅದು ಎಲ್ಲಕ್ಕಿಂತ ದೊಡ್ಡದಾಗಿರುತ್ತೆ. ಸೊ ಎಸ್ಪೆಷಲಿ ಇಂಥ ಟೈಮಲ್ಲಿ, ದುರಿತ ಕಾಲದಲ್ಲಿ ನಾವು ಪೇಷನ್ಸ್ ಇಟ್ಕೊಳ್ಳೋದು ತುಂಬ ಮುಖ್ಯ. ಅಂದರೆ ಕಷ್ಟ ಕಾಲದಲ್ಲಿ, ಈಗಿದೆಯಲ್ಲ ಆ ಥರದ ಕಷ್ಟ ಕಾಲದಲ್ಲಿ. ಸೊ ಹಾಗೆ ನಮಗೆ ಒಂದು ಬಿಸ್ನೆಸ್ ಮ್ಯಾನ್ ಎಲ್ಲರೂ ಆಗಬೇಕಂತ ಎಲ್ಲರೂ ಆಸೆ ಇರುತ್ತೆ. ಆದರೆ ಹೇಗೆ ಆಗಬಹುದು ಎಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನು ಹೇಳ್ಕೊಟ್ಟ ರಂಗಧಾಮ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ರಂಗಧಾಮ ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು. ಸೊ ರಂಗಧಾಮ ಅವರು ಟಿಡಿ ಅಕಾಡೆಮಿಯ ಯಲಹಂಕ ಬ್ರ್ಯಾಂಚ್ನ ಮುಖ್ಯಸ್ಥರು. ನೀವು ಯಲಹಂಕ ಸುತ್ತಮುತ್ತ ಇದ್ದರೆ ದಯವಿಟ್ಟು ಅವ್ರ ನಂಬರ್ಗಳನ್ನ ಕೊಟ್ಟಿರ್ತೀನಿ. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ, ಟ್ರೈನಿಂಗ್ ಪಡ್ಕೊಳ್ಳಿ, ನಂತರ ನಿಮ್ಮ ಜರ್ನಿನ ಶುರು ಮಾಡಿ. ಯಲಹಂಕದಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ದರೆ ದಯವಿಟ್ಟು ಅವ್ರಿಗೂ ಕೂಡ ಈ ವಿಚಾರವನ್ನು ತಿಳಿಸಿ. ಮತ್ತು ಇಲ್ಲಿ ಹೇಳಿದಂತೆ ಯಾವುದೂ ಕೂಡ ರೆಕಮೆಂಡೇಷನ್ ಅಲ್ಲ, ಎಜುಕೇಷನಲ್ ಪರ್ಪಸ್ ಆಗಿ ಹೇಳಿರುವಂಥದ್ದು. ನಿಮ್ಮ ಒಂದು ರಿಸರ್ಚ್ ಮಾಡಿಕೊಂಡೆ ನೀವು ನಿರ್ಧಾರ ಕೈಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನೆ ಕಾರ್ಯಕ್ರಮ. ನಮಸ್ಕಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.